ಸರ್ ಹೌದು, ಇವಾಗ ದುಬೈ ಅಥವಾ ಅರಬ್ ದೇಶ, UAE ಬಗ್ಗೆ ಇದೆಲ್ಲ ಮಾತಾಡ್ಬೇಕಾದ್ರೆ ಮುಂಚೆ ಇದ್ದ ವಾತಾವರಣಕ್ಕೂ ಇವಾಗ ಕಂಪೇರ್ ಮಾಡಿದಾಗ ಹಸಿರೀಕರಣ ಎಲ್ಲ ಕಡೆನೂ ನಮಗೆ ಅಲ್ಲಿ ಹೋದಾಗ ನಾವು ಅದೇನೋ ಮರಳುಗಾಡಿನ ಪ್ರದೇಶ ಆ ಥರದ್ದೆಲ್ಲ ಏನು ಅನ್ಸೋದೇ ಇಲ್ಲ. ಅಂಡ್ ಪ್ಲಸ್ ಅಷ್ಟು ಗ್ರೀನರಿ, ಅಷ್ಟು ಫ್ಲಾರಿ ಎಲ್ಲಾ ತರನೂ ಆಗೋಗಿದೆ. ಮತ್ತೆ ಬಿಸ್ನೆಸ್ ಮ್ಯಾಗ್ನೆಟ್ ಸೆಂಟರ್ ತರ ಆಗೋಗ್ಬಿಟ್ಟಿದೆ. ಅಂದ್ರೆ ತುಂಬಾ ಜನ ಬೆಂಗಳೂರಿಂದ ಬಂದು ಕರ್ನಾಟಕ ಥ್ರೂಔಟ್ ಇಂಡಿಯಾ ತುಂಬಾ ಜನ ಬಂದು ಇನ್ವೆಸ್ಟ್ ಮಾಡೋದು ಆ ತರ ಎಲ್ಲ ಮಾಡ್ತಿದ್ದಾರೆ. ಸೊ ಈ ಬದಲಾವಣೆ ಆಗೋಕೆ ನಮ್ಮ ಕರ್ನಾಟಕದ ದೊಡ್ಡ ಕೊಡುಗೆ ಇದೆ, ಅದರಲ್ಲೂ ಕರಾವಳಿದು ತುಂಬಾ ದೊಡ್ಡ ಕೊಡುಗೆ ಇದೆ. ಹೇಳಿ ಸರ್ ಅದ್ರ ಬಗ್ಗೆ. ಖಂಡಿತ. ಅಲ್ಲಿ ಈಗ ಎಷ್ಟು ಜನ ಇದ್ದಾರೆ ನಮ್ಮ ಕರ್ನಾಟಕದವರು, ಸಣ್ಣ ಸಣ್ಣ ಇದರಲ್ಲಿ ಬಂದವರು ಈಗ ನೀವು ನೋಡಿದ್ರೆ ಮಲ್ಟಿ ಮಿಲಿಯನರ್ ಆಗಿದ್ದಾರೆ. ಹೌದು. ಎಲ್ಲಿ ನೀವಿದ್ರಿ? ದುಬೈಯಲ್ಲಿದ್ರಿ, ಕರೆಕ್ಟ್ ಅಲ್ವಾ? ಅಷ್ಟು ಒಬ್ಬರೊಬ್ರು ಹೇಳುದಿಲ್ಲ, ನಾನು ಹೆಸರು ಹಿಡುದಿಲ್ಲ, ಬಟ್ ತುಂಬಾ ಜನ ನಾವು ನೋಡಿದ್ದೇವೆ ನಮ್ಮ ಎದುರಿಗೆ. ಏನೋ ಇಲ್ಲದ ಒಬ್ಬರು ಬಂದು ಅವರ ಬಿಸ್ನೆಸ್ ಏನೋ ಮಾಡಿ ಡೆವಲಪ್ ಮಾಡಿದ್ರ ನಂತರ ಅವ್ರ ಮಕ್ಕಳು ಅದು ಮಾಡಿ ಇವತ್ತೇ ಅವರು ಮಲ್ಟಿ ಮಿಲಿಯನರ್. ದುಬೈ ಇಸ್ ದ ಲ್ಯಾಂಡ್ ಫಾರ್ ದ ಅಪರ್ಚುನಿಟೀಸ್ ಹೇಳ್ಬೋದು, ಬಟ್ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ಬೇಕು. ಅದು ಅವರ ಕೈಯಲ್ಲುಂಟು. ನೀವು ದೃಢ ಸಂಕಲ್ಪ ಮಾಡಿ ಬಂದ್ರೆ ಏನಾದರೂ ಆದ್ರೂ ನಾನು ನಿಲ್ಲುವುದು ನಮ್ಮ ಮಾಡಿ ಅದು ಏಮ್ ಇದು ಮಾಡಿದ್ಮೇಲೆ ಹೋಗುದ. ಅಯ್ಯೋ ಪ್ರಾಬ್ಲಮ್ ಆಯ್ತು, ಅದಾಯ್ತು, ಇದಾಯ್ತು, ಬಿಸಿಲು ಗಿಸಿಲು, ಯಾವ ಊರಿನಲ್ಲಿ ಹೋದ್ರು ಸಣ್ಣ ಸಣ್ಣ ಪ್ರಾಬ್ಲಮ್ ಇದ್ದದ್ದೇ, ಎಲ್ಲಾ ಕಡೆ ಇದ್ದದ್ದು ಸರ್. ನಾವು ಮನೆಯಲ್ಲಿದ್ರು ಏನಾದ್ರು ಇದ್ದೇ ಇರುತ್ತಲ್ವಾ ಸರ್? ಅದೇ ಅದನ್ನೆಲ್ಲ ಇಟ್ಕೊಂಡು ಮಾಡಿದ್ರೆ ಆಗ್ಲಿಕ್ಕೆ ಪೇಷನ್ಸ್ ಇದ್ರೆ ಖಂಡಿತ ದುಬೈಯಲ್ಲಿ ಚಾನ್ಸ್ ಉಂಟಲ್ಲ. ನೋಡಿ ಸ್ನೇಹಿತರೆ, ವೆರಿ ಸ್ಟ್ರಾಂಗ್ ಆಗಿ ಸುದರ್ಶನ್ ಹೆಗ್ಡೆ ಸರ್ ಹೇಳ್ತಾ ಇದ್ದಾರೆ. ಸೊ ದುಬೈನಲ್ಲಿ ನೀವು ಅದು ಇದು ರೀಸನ್ಸ್ ಕೊಡದೆ ದೃಢ ನಿರ್ಧಾರದಲ್ಲಿ ಹೋದ್ರೆ ಖಂಡಿತ ನಿಮ್ಮ ಲೈಫು ಸಿಕ್ಕಾಪಟ್ಟೆ ಚೆನ್ನಾಗಿ ರೂಪಿಸ್ಕೊಳ್ಬೋದು ಅನ್ನೋಂಥ ಮಾತನ್ನು ಅವರು ತುಂಬಾ ಸಲ ಮಾತಾಡ್ತಾ ಹೇಳ್ತಾನೆ ಇದ್ದಾರೆ. ಸರ್ ಸುದರ್ಶನ್ ಸರ್, ಫೈನ್, ಓಕೆ. ಇವಾಗ ನಾವು ಬ್ಯಾಚುಲರ್ ಆಗಿದ್ದಾಗ ಮತ್ತು ನಮಗೆ ಹೇಗೆ ಬೇಕೋ ಹಾಗೆ ಇರೋದಕ್ಕೂ ಒಂದು ಆಪರ್ಚುನಿಟಿ, ಅದು ಅಂದ್ರೆ ಫ್ರೀಡಮ್ ಇರುತ್ತೆ. ಅಂಡ್ ಮತ್ತೆ ನಮಗೆ ಯಾರೋ ಸಪೋರ್ಟಿವ್ ಆಗಿ ಜೊತೆನಲ್ಲಿ ನಮ್ಮ ಮನೆಯವರು ಇದ್ದಾರೆ ಅಂತ ಹೇಳಿದ ತಕ್ಷಣ ಅದು ಇನ್ನೊಂಥರ ನಮಗೆ ಫ್ರೀಡಮ್. ಬಟ್ ಇದೆಲ್ಲದರ ಜೊತೆಗೆ ನಮ್ಮ ಲೈಫಿನ ಇನ್ನೊಂದು ಮಹತ್ತರವಾದಂತಹ ಘಟ್ಟ ಅಂದ್ರೆ ಮದುವೆ. ಸೊ ಅಲ್ಲಿ ಇನ್ನೊಂದು ಜವಾಬ್ದಾರಿ, ಇನ್ನೊಂದು ಬದಲಾವಣೆ. ಸೊ ಈಗ ನೀವು ನಿಮ್ಮ ವೈವಾಹಿಕ ಬದುಕಿನ ಬಗ್ಗೆ ಹೇಳೋದಾದ್ರೆ ಸರ್, ಫಸ್ಟ್ಲಿ ಕೇಳ್ತೀನಿ ಸರ್, ಇದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. 100% ಅರೇಂಜ್ ಮ್ಯಾರೇಜ್. ಹೌದಾ? ಅಂದ್ರೆ ಲವ್ ಮಾಡ್ಲಿಕ್ಕೆ ಟೈಮೇ ಸಿಕ್ಕಿಲ್ಲ. ನಾ ಅನ್ಕೊಂಡೆ ಸರ್, ಅಂದ್ರೆ ಅಲ್ಲಿಯೇ ಯಾರನ್ನಾದ್ರೂ ನೋಡಿ, ಯಾಕಂದ್ರೆ ಕರ್ನಾಟಕದವ್ರು ತುಂಬಾ ಜನ ಇದ್ರು ಅಂತ ಹೇಳಿದ್ರಲ್ವಾ, ಸೊ ಹಾಗಾಗಿ ಅಲ್ಲಿ ಯಾರನ್ನಾದ್ರೂ ನೋಡಿ ಲವ್ ಮಾಡ್ಬಿಟ್ರ? ಟೈಮ್ ಇಲ್ಲ. ಹೇಳಿ ಸರ್, ನಿಮ್ಮ ಮದುವೆ ಯಾವಾಗ ಆದದ್ದು? ನಮ್ಮ ಮದುವೆ 1998 ಅಲ್ಲಿ. ಸೊ ನೀವು 92 ಅಲ್ಲಿ ದುಬೈಗೆ ಹೋಗಿದ್ದು, 98 ಅಲ್ಲಿ ಮದುವೆ ಆಯ್ತು. ಓಕೆ ಓಕೆ. ಸೊ ಮದುವೆ ಇಲ್ಲೇ ಆದದ್ದು ಸರ್, ಕಾರ್ಕಳದಲ್ಲಿ? ಓಕೆ ಓಕೆ. ಸರ್ ಅವರ ಹೆಸರು ಹೇಳಿ ಸರ್. ಅವರು ಲಕ್ಷ್ಮಿ ಹೇಳಿ. ಓ, ನಿಮ್ಮ ಬದುಕಿಗೆ ಲಕ್ಷ್ಮಿ ಆಗಮನ. ಹೌದು, ಆಗಮನ ಆಗಿದ್ದು 1998 ಅಲ್ಲಿ. ಓಕೆ ಓಕೆ. ಅವ್ರು ಏನ್ ಮಾಡ್ತಾರೆ ಸರ್? ಅವ್ರಿಗೆ ಹೌಸ್ ವೈಫ್. ಓಕೆ. ಅವರಿಗೆ ಹೇಳಿದ್ರು ಅವರು, ನಾನು ಕೂಡ ಜಾಬ್ ಮಾಡ್ತೀನಿ ಇಲ್ಲಿ, ಬಟ್ ನಾನು ಹೇಳಿದೆ ಬೇಡ, ಮನೆಯಲ್ಲಿ ಇರೋದು ಅಂತ, ಅಂತ. ಮತ್ತೆ ಅವರು ಮದುವೆ ಆದ ಕೂಡಲೇ ಅವರು ನಮಗೆ ಸಪೋರ್ಟಿವ್ ಆಗಿದ್ರು. ಈ ಕಲ್ಚರಲ್ ಫೀಲ್ಡಿಗೆ, ಪ್ರೋಗ್ರಾಮಿಗೆಲ್ಲ ಹೋಗುವಾಗ ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಮೊದಲು ನಾವು ಇಬ್ಬರು ಕೂತು ಡಿಸ್ಕಸ್ ಮಾಡಿ ಹೇಗೆ ಚೇಂಜ್ ಮಾಡಬೇಕು, ಎಲ್ಲಿ ಚೇಂಜ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಹೇಳಿಯೇ ನಾವು ಹೋಗಿ. ಅವರಿಗೂ ಕೂಡ ಅದರಲ್ಲಿ ಆಸಕ್ತಿ ಉಂಟು, ತುಂಬಾ ಆಸಕ್ತಿ ಉಂಟು ನನ್ನ ಹಾಗೆ. ಸೊ ನನಗೆ ಈ ಇದರಲ್ಲಿ ಬೆಳಿಲಿಕ್ಕೆ ಅದು ಕೂಡ ಪ್ಲಸ್ ಪಾಯಿಂಟ್. ಅವರದ್ದು ಇಂಟ್ರೆಸ್ಟ್ ಬೇರೆ ಇದ್ರೆ ನನಗೆ ಈ ಸ್ಥಿತಿಯಲ್ಲಿ ಮುಟ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಖಂಡಿತ ನಾನು ಹೇಳ್ತೇನೆ. ವೆರಿ ಟ್ರೂ ಸರ್, ವೆರಿ ಟ್ರೂ. ಈಗ ಈ ವಿಷಯ ಎಲ್ಲ ನೀವೇ ಮಾತಾಡಿದ್ರೆ ಆಗಲ್ಲ ಸರ್. ಯಾಕಂದ್ರೆ ಇವಾಗ ನೀವು ದುಬೈಯಿಂದ ಪ್ರೂಫ್ ಬೇಕು. ಅಲ್ಲ, ದುಬೈಯಿಂದ ಹೌದು ಸರ್. ಅಲ್ಲ, ಯಾಕಂದ್ರೆ ನಾವೇನೋ ಒಂದು ಕ್ಯಾಮ್ರಾ ಇತ್ತು, ಅದು ಇನ್ಯಾರ ಜೊತೆಗೋ ಮಾತಾಡ್ತಾ ಇದೀವಿ ಅಂತ ಹೇಳಿದಾಗ ನಮಗೆ ಏನೇ ಮನ್ಸಲ್ಲಿದ್ರು ಕೂಡ ತುಂಬಾ ಚೆನ್ನಾಗಿರೋದು ಪಾಲಿಶ್ಡ್ ಆಗಿ ಮಾತಾಡ್ಬಿಡ್ತೀವಿ. ಸೊ ನಂಗೇನಂತ ಹೇಳಿದ್ರೆ, ನಿಮ್ಮ ಲೈಫಿಗೆ ಬಂದಂತ ಲಕ್ಷ್ಮಿಯ ಬಗ್ಗೆ ಹೇಳಿದ್ರಿ, ಅಂದ್ರೆ ನೀವು ಹೇಳಿದ್ದೆಲ್ಲ ನಿಜಾನ ಇಲ್ವಾ ಗೊತ್ತಿಲ್ಲ. ಈಗ ಸ್ನೇಹಿತರೆ, ನನ್ನ ಸಿನು ಜೊತೆ ಸಂವಾದ ಎಪಿಸೋಡ್ನಲ್ಲಿ ಸುದರ್ಶನ್ ಹೆಗ್ಡೆ ಸರ್ ಅವರ ಧರ್ಮಪತ್ನಿ ಲಕ್ಷ್ಮಿ ಅವರು ಕೂಡ ಜೊತೆ ಕೂತ್ಕೊಂಡು ಮಾತಾಡ್ತಾರೆ. ಸೊ ಅವರೊಟ್ಟಿಗೆ ಮಾತನಾಡ್ತಾ ನಿಜವಾಗ್ಲೂ ಅವರು ಎಷ್ಟು ಸಪೋರ್ಟಿವ್, ಎಷ್ಟು ತುಂಟ್ರಿದಾರ ಎಲ್ಲ ಕೇಳ್ತೀನಿ ನಾನು. ಸೊ ಈಗ ನನ್ನ ಎಪಿಸೋಡ್ಗೆ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಫ್ರೇಮು ವೈಡರ್ ಆಗಿದೆ. ಸೊ ಲಕ್ಷ್ಮಿ ಮ್ಯಾಮ್ ನಮಸ್ಕಾರ. ನನ್ನ ಸೀನು ಜೊತೆ ಸಂವಾದ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ತುಂಬಾ ಧನ್ಯವಾದ. ನನ್ನನ್ನು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ನೀವು ಒಂದು ಭಾಗಿ ಮಾಡಿಸಿದ್ದು ನನಗೆ ತುಂಬಾ ಸಂತೋಷ. ಪ್ಲೆಷರ್. ನೀವು ಬಂದಿರೋದ್ರಿಂದ, ನೀವು ಇರೋದ್ರಿಂದ ನನಗೆ ಅನ್ನಿಸ್ತು ನೀವು ಜೊತೆಲಿದ್ರೆ ಚಂದ ಅಂತ. ಸೊ ಅಂದ್ರೆ ಕಂಪ್ಲೀಷನ್ ಆಫ್ ದ
ದಾಂಪತ್ಯ ಅಂತ ಹೇಳ್ತಾರಲ್ಲ ಹೌದು, ಹಾಗೆ. ಹಾಗೆ. ಮ್ಯಾಮ್ ಹೌದು, ಈಗ ಅವ್ರೇನೋ ಕೆಲ್ಸಕ್ಕೆ ಅಂತ ಹೇಳಿ ಹುಡುಕೊಂಡು ಅಲ್ಲಿ ಹೋದ್ರು, ಬ್ರದರ್ ಇದ್ರು, ಇದೆಲ್ಲ ಓಕೆ ಫೈನ್. ಮದುವೆ ಅಂತ ವಿಚಾರ ಬಂದಾಗ ಸೊ ನೀವು ಬೆಳೆದದ್ದು ಹುಟ್ಟಿದ್ದು ಎಲ್ಲಿ ಮ್ಯಾಮ್? ನಾನು ಅಂದ್ರೆ ನಮ್ಮ ತಂದೆ ಬ್ಯಾಂಕ್ ಅಲ್ಲಿ ಇದ್ದದ್ರಿಂದ ಹಾ, ಕೆಲವು ಊರೆಲ್ಲ ನಮ್ಗೆ ಟ್ರಾನ್ಸ್ಫರ್ ಆದ ಕಡೆ ಎಲ್ಲ ಹೋಗ್ತಾ ಇದ್ದೆವು. ಓಕೆ ಚಿಕ್ಕದಿರುವಾಗ ರಾಯಚೂರಿನಲ್ಲಿದ್ದೆವು. ಓಕೆ. ಆಮೇಲೆ ಒಂದು 10 ವರ್ಷ ಮೂಡುಬಿದ್ರಿ. ಹ್ಮ್. ಆಮೇಲೆ ನಮ್ಮ ಮದುವೆ ಫಿಕ್ಸ್ ಆಗುವಾಗ ನಾನು ಮ್ಯಾಂಗ್ಳೂರಲ್ಲಿ. ಬಟ್ ನಿಮ್ ಮೂಲ ಎಲ್ಲಿ? ಮೂಲ ನಮ್ದು ಮೂಡುಬಿದ್ರಿ. ಮೂಡುಬಿದ್ರೆ ಪಕ್ಕದಲ್ಲಿ. ಅಂದ್ರೆ ಹತ್ರನೇ ಇದ್ರಿ. ಬಟ್ ಅಂದ್ರೆ ಒಟ್ಟು ನೀವು ಓಡಾಡಿದ್ದು, ಈಗ ರಾಯಚೂರು ಸ್ವಲ್ಪ ಲೆಕ್ಕಕ್ಕೆ ತಗೊಂಡ್ರೆ ಒಂದ್ ಕಡೆ ಗ್ರೀನು ಇದೆ, ಡ್ರೈ ಎರಡೂ ಇತ್ತು, ಒಂದ್ ಸ್ವಲ್ಪ ಫೀಲ್ ಆಗಿತ್ತು. ಬಟ್ ನೀವು ದುಬೈ ಅಂತ ಹೇಳಿದ ತಕ್ಷಣ ದುಬೈ ಯಾವಾಗ್ಲಾದ್ರೂ ಒಮ್ಮೆಯಾದ್ರೂ ಅದ್ರದ ವಿಡಿಯೋನೋ ಚಿತ್ರಣ ಏನಾದ್ರೂ ನೋಡಿದ್ರ, ಗೊತ್ತಿತ್ತಾ? ಹೌದು, ದುಬೈ ಎಲ್ಲ ನೋಡಿ ಗೊತ್ತಿತ್ತು, ಆದ್ರೆ ಕನ್ಸಲ್ಲೂ ಎಣಿಸಿರ್ಲಿಲ್ಲ ಅಲ್ಲಿ ನಾನು ಹೋಗ್ತೇನೆ ಅಂತ. ಓಕೆ. ಅಂದ್ರೆ ಮದುವೆ ಆಗಿ ವಿದೇಶಕ್ಕೆ ಹೋಗ್ಬೇಕು ಅನ್ನುವ ಆಸೆ ಕೂಡ ಇರ್ಲಿಲ್ಲ. ಓಕೆ. ಏನೇ ಇದ್ರು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಅಂದ್ರೆ ಬ್ಯಾಂಗ್ಳೂರ್ ಅಷ್ಟೇ. ಓಕೆ. ಹಾಗೆ ಅಷ್ಟು ಆಲೋಚನೆ ಇತ್ತು. ಆಮೇಲೆ ಒಂದು ಪ್ರಪೋಸಲ್ ಬಂತು ದುಬೈ. ಬಟ್ ಹೆಂಗ ಒಪ್ಕೊಂಡ್ರಿ ನೀವು ಮತ್ತೆ? ಅವರು ನೋಡಿದ ಕೂಡಲೇ ಇಷ್ಟ ಆಯ್ತು. ಅಲ್ಲೇ ಅಬ್ಬಾ ಸಾರ್, ಇದೇನು ಸಾರ್ ಇದು, ನೋಡಿ ಸಾರ್ ಹೆಂಗೆ ಒಂದೇ ಸಲಕ್ಕೆ ನಿಮ್ಮನ್ನ ಇಷ್ಟ ಪಟ್ಬಿಟ್ಟಿದಾರಲ್ಲ ಸಾರ್, ಅಬ್ಬಾ ಲೈಫಿನ ಹೀರೋನ್ ಸೆಲೆಕ್ಟ್ ಮಾಡ್ಕೊಂಡ್ ಬಿಟ್ರು. ಓಕೆ. ಸೊ ಅಲ್ಲ ಅಂದ್ರೆ ಈಗ ಅವ್ರನ್ನ ನೋಡಿ ಸರ್ ಅದೇ ಈಗ ನೋಡಿ ಸರ್, ನೀವು ಒಂದ್ ಆಂಗಲ್ ಇಂದ ನೋಡ್ತಾ ಇದ್ರೆ ನಿಮ್ ಸ್ಮೈಲ್ ಇರ್ಬೋದು ಎಲ್ಲ ಹಂಗೆ SP ಬಾಲಸುಬ್ರಹ್ಮಣ್ಯಂ ತರನೇ ಕಾಣಿಸ್ತೀರಾ. ಸೊ ಹಂಗಾಗಿ ಅವರು ಫಿದಾ ಆಗ್ಬಿಟ್ಟಿದ್ದಾರೆ ನಿಮಗೆ. ಅಲ್ಲ ಮ್ಯಾಮ್, ಓಕೆ ನೋಡಿದ ತಕ್ಷಣ ಇಷ್ಟ, ಓಕೆ, ಬಟ್ ಆದ್ರೆ ಎಲ್ಲರನ್ನೂ ಬಿಟ್ಟು, ಅದು ನಮ್ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬೇಕು ಅಂದ್ರೆ ಇಟ್ಸ್ ಅ ಬಿಗ್ ಚಾಲೆಂಜ್ ಅಗೇನ್. ಹೆಂಗೆ ಅಲ್ಲಿ ಹೋದ್ರೆ ಅಂತ? ಅಲ್ಲ ಅಂದ್ರೆ ಇವರು ಮದುವೆ ಆಗುವಾಗ್ಲೇ ಇವ್ರದ್ದು ಅರ್ಧ ಫ್ಯಾಮಿಲಿ ಅಲ್ಲೇ ಇತ್ತು. ಅಂದ್ರೆ ಒಬ್ರು ಅಣ್ಣ, ಅಕ್ಕ, ಮತ್ತೆ ನಮ್ಮ ಅತ್ತೆ ಕೂಡ ಅಲ್ಲೇ ಇದ್ರು, ಅವ್ರ ಮಕ್ಕಳು. ಹಾಗೆ ಅವರು ಮೊದ್ಲೇ ಹೇಳಿದ್ರು, ಅಲ್ಲಿ ಜಾಯಿಂಟ್ ಫ್ಯಾಮಿಲಿ ತರ ನಾವೆಲ್ಲ ಹತ್ರ ಇದ್ದೇವೆ, ಒಟ್ಟಿಗೆ ಇರ್ತೇವೆ. ಹಾಗೆ ಮನಸ್ಸಲ್ಲಿ ಒಂದು ಧೈರ್ಯ ಇತ್ತು. ಏನೇ ಆದ್ರೂ ನಮ್ಮ ಬೇರೆಯವರು ಹೇಳಲಿಕ್ಕೆ, ನನ್ಗೆ ಮಾತಾಡ್ಲಿಕ್ಕೆ ಫ್ರೆಂಡ್ಸ್ ಎಲ್ಲ ಆಮೇಲೆ ಆಗುದು, ಮನೆಯಲ್ಲೇ ತುಂಬಾ ಜನ ಇದ್ದಾರೆ, ಅವರ ಜೊತೆ ಹೊಂದಿಕೊಂಡು ನಾನು ಖುಷಿಯಾಗಿ ಇರ್ಬಹುದು ಅಂತ ಆ ಧೈರ್ಯದಲ್ಲಿ ಹೋದದ್ದು. ಓಕೆ. ಅಂದ್ರೆ ನಿಮ್ಮೊಳಗಡೆ ಆತ್ಮಸ್ಥೈರ್ಯ ಜಾಸ್ತಿ ಇತ್ತು, ಫ್ಯಾಮಿಲಿಯವರೆಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು. ವೆರಿ ನೈಸ್ ಮ್ಯಾಮ್, ವೆರಿ ನೈಸ್. ಈಗ ಏನಂತ ಹೇಳಿದ್ರೆ, ಅವರು ಕೆಲಸ ಅರಸಿ ಬದುಕು ಕಟ್ಕೊಳ್ಬೇಕು ಅಂತ ಹೇಳಿ ದುಬೈಗೆ ಹೋದದ್ದು ಲಕ್ಷ್ಮಿಯನ್ನು ಹುಡುಕೊಂಡೆ, ಕೊನೆಗೆ ಅವ್ರ ವೈವಾಹಿಕ ಬದುಕಿಗೆ ಎಂಟ್ರಿ ತಗೊಂಡಿದ್ದು ನೀವೇ ಲಕ್ಷ್ಮಿ ಅಂತ ಹೇಳಿ. ಸೊ ಅದು ಬಹಳ ಖುಷಿ. ಅಂದ್ರೆ ಈಗ ಫ್ಯಾಮಿಲಿಯ ಬಾಂಡೇಜ್ ಅಂತ ಹೇಳಿದಾಗ, ಹೊರದೇಶದಲ್ಲಿ ಹೋದಾಗ ಚಾಲೆಂಜಸ್ ತುಂಬಾ. ಆ ಚಾಲೆಂಜಸ್ ಗಳ ಮಧ್ಯದಲ್ಲಿ ನಿಮ್ಮಿಬ್ಬರ ಅನ್ಯೋನ್ಯತೆ, ಸೊ ನಿಮ್ಮ ಜಗಳವೋ, ನಿಮ್ಮ ಪ್ರೀತಿಯೋ, ನಿಮ್ಮ ಆತ್ಮೀಯತೆಯೋ, ಯಾವ್ದಾದ್ರು ಕೆಲವು ವಿಚಾರಗಳನ್ನು ನೆನಪಿಸ್ಕೊಳ್ತೀರಾ ಮ್ಯಾಮ್? ಜಗಳ ಅಂತ ಹೇಳಿದ್ರೆ ನನ್ಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ನಿಮಗೆ ಸಿಟ್ಟು ಜಾಸ್ತಿನಾ? ಓ ಮೈ ಗಾಡ್, ನಾನೇನ್ ಅನ್ಕೊಂಡೆ ಗೊತ್ತಾ? ನಿಮ್ಗೆ ಓಯ್ಯೋ ಇಲ್ಲ, ನಾನ್ ಏನ್ ಅನ್ಕೊಂಡೆ ಗೊತ್ತಾ ಸರ್, ಈಗ ನಮ್ ತರ ಈಗ ಶಾರ್ಪ್ ನೋಸ್ ಇರುತ್ತಲ್ಲ, ಈಗ ನಿಮಗೂ ಶಾರ್ಪ್ ನೋಸ್ ಇದೆ, ಸೊ ಈ ತರ ಇರೋಗೆ ಕೋಪ ಜಾಸ್ತಿ ಅಂತ ಹೇಳ್ತಾರೆ. ಬಟ್ ಮ್ಯಾಮ್ಗೆ ಹಂಗಿಲ್ಲ. ಬಟ್ ಈಗೇನು ಅವ್ರು ಎಷ್ಟು ರಾಜಾರೋಷವಾಗಿ ಹೇಳ್ತಾ ಇದಿರಲ್ಲ ಮ್ಯಾಮ್, ನೀವು ನನಗೆ ಕೋಪ ಜಾಸ್ತಿ ಅಂತ. ಸೂಪರ್, ಹೇಳಿ ಮ್ಯಾಮ್. ನನ್ಗೆ ಸಿಟ್ಟು ಜಾಸ್ತಿ. ಅಂದ್ರೆ ಏನಾದ್ರೂ ಅನ್ಯಾಯ, ಅಂದ್ರೆ ಏನಾದ್ರೂ ರಾಂಗ್ ನಡೆದ್ರೆ ಆವಾಗ ನನಗೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಇಮಿಡಿಯೇಟ್ಲಿ ನಾನು ಅದು ಫೈಟ್ ಬ್ಯಾಕ್ ಮಾಡ್ತೇನೆ, ಹೇಳಿ ಬಿಡ್ತೇನೆ. ಆದ್ರೆ ಇವರು ಹಾಗೆ ಅಲ್ಲ, ಅವರು ಸಮಾಧಾನದಲ್ಲಿ ಹಾಗೆ ಮಾಡಬಾರ್ದು, ನಾವು ಶಾಂತವಾಗಿ ಆಲೋಚನೆ ಮಾಡ್ಬೇಕು, ಆಮೇಲೆ ರಿಯಾಕ್ಟ್ ಮಾಡ್ಬೇಕು. ಅವರು ಹೇಳಿ 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 ಈಗ ಆಲ್ಮೋಸ್ಟ್ ನಾವು ಈಕ್ವಲ್, ನಮ್ದು ಮೆಂಟಾಲಿಟಿ ಒಂದೇ ತರ ಆಗಿದ್ದೀರಾ? ಮುಂಚೆ ಬೇಗ ಟ್ರಿಗರ್ ಆಗ್ತಾ ಇದ್ರಿ? ಆಗ್ತಿತ್ತು, ಹೌದು. ಅಂದ್ರೆ ತಾಯಿ ಮನೆಯಲ್ಲಿ ಇರುವಾಗ ಎಲ್ಲ ಟ್ರಿಗರ್ ಆದ್ರೂ ಅವರು ಸಮಾಧಾನ ಮಾಡಿಕೊಂಡು ಹೋಗ್ತಾರೆ. ಒಂದು ಪಾಯಿಂಟ್ ಅದು ಇತ್ತು, ನಾನೀಗ ಬೇರೆ ದೇಶಕ್ಕೆ ಬಂದಿದ್ದೇನೆ, ಬೇರೆ ಫ್ಯಾಮಿಲಿಗೆ ಬಂದಿದ್ದೇನೆ, ನಾನು ಇಲ್ಲಿ ಒಳ್ಳೆ ರೀತಿಯಲ್ಲಿ ಅವರ ಜೊತೆ ಹೊಂದಿಕೊಂಡು ಹೋಗ್ಬೇಕು, ಅದೆಲ್ಲ ಮನಸ್ಸಲ್ಲಿತ್ತು. ಮತ್ತೆ ಇವರು ಹೇಳ್ತಾ ಇದ್ರು, ಅದು ಫ್ಯಾಮಿಲಿ ನಮ್ದಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿ, ಇವರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹೇಗೆಲ್ಲ ಇರ್ಬೇಕು ಹೇಳಿ ಹೇಳಿ ಹಾಗೆ ನನಗೆ ಈಗ ಅಭ್ಯಾಸ ಆಗಿ ತುಂಬಾ ಸಿಟ್ಟು ತುಂಬಾ ಕಡಿಮೆ ಆಗಿದೆ ಈಗ. ವೆರಿ ನೈಸ್. ಎಷ್ಟು ವರ್ಷ ಆಯ್ತು ನಿಮ್ಮ ದಾಂಪತ್ಯ, ನೆನಪಿದ್ಯಾ? 28 ವರ್ಷ ಆಯ್ತು. 28 ವರ್ಷ ಆಗಿದೆ. ವಾವ್, ಸೊ ಖುಷಿ ಅನ್ಸತ್ತೆ. ಬಟ್ ಈಗ ನಿಮ್ಮ ದಾಂಪತ್ಯದ ಅನ್ಯೋನ್ಯತೆಯ ಮಧ್ಯದಲ್ಲಿ ಸೊ ನೀವೇನಾದ್ರೂ ಈ ಮೊಮೆಂಟ್ಗೆ ಸರ್ದು ಡ್ರಾಬ್ಯಾಕೋ ಅಥವಾ ಅವ್ರದ್ದೇನಾದ್ರು ನೆಗೆಟಿವ್ ಪಾಯಿಂಟ್ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಿ ಮ್ಯಾಮ್? ನೆಗೆಟಿವ್ ಪಾಯಿಂಟ್ಸ್ ಹೇಳಿದ್ರೆ ಅವರು ಸೆನ್ಸಿಟಿವ್, ನಾನು ಮೊದ್ಲೇ ಹೇಳಿದ ಹಾಗೆ. ಸೆನ್ಸಿಟಿವ್ ನೆಗೆಟಿವ್ ಅಲ್ಲ, ಅಂದ್ರೆ ತುಂಬಾ ಯಾರನ್ನಾದ್ರೂ ಹಚ್ಚಿಕೊಂಡ್ರೆ ತುಂಬಾ ಅಟ್ಯಾಚ್ಮೆಂಟ್ ಅವರಿಗೆ. ಇವರ ಗುಣ ಸ್ವಭಾವ ಹೇಗೆ ಹೇಳಿದ್ರೆ ತುಂಬಾ ಸತ್ಯವಂತರು. ಅವರಿಗೆ ಮೋಸ ಅನ್ಯಾಯ ಅದೆಲ್ಲ ಮಾಡುದು ಗೊತ್ತೇ ಇಲ್ಲ. ಅದು ಯಾರಾದ್ರೂ ಮಾಡಿದ್ರೆ ಸಹಿಸಿಕೊಳ್ಳಿಕ್ಕೂ ಅವ್ರಿಗೆ ಆಗುದಿಲ್ಲ. ಆದ್ರೆ ಈಗ ಜಗತ್ತು ಹೇಗೆ ಇದೆ, ಎಲ್ಲರೂ ಪ್ರತಿಯೊಬ್ರು ಏನಾದ್ರೂ ಒಂದು ವಿಷಯದಲ್ಲಿ ಮೋಸ ಮಾಡಿಯೇ ಮಾಡ್ತಾರೆ. ಅದಕ್ಕೆ ನಾನು ಅವರಿಗೆ ಹೇಳ್ತಾ ಇರುದು,
ನಾವು ಯಾರನ್ನು ಅತಿಯಾಗಿ ನಾವು ಹಚ್ಚಿಕೊಳ್ಳೋದು ಬೇಡ. ಹ್ಮ್ ಹಾಗೆ ಆದ್ರೆ ತುಂಬಾ ಅದು ಮನಸ್ಸಿಗೆ ನೋವಾಗ್ತದೆ. ಪ್ರಾಕ್ಟಿಕಲ್ ಆಗಿ ಎಷ್ಟು ಅಗತ್ಯ ಇದೆ ಅಷ್ಟನ್ನೇ ನಾವು ಅವರ ಜೊತೆ ಮೇಂಟೈನ್ ಮಾಡಿ ಇದ್ರೆ ಮಾತ್ರ ಈ ಜಗತ್ತಿನಲ್ಲಿ ನಮ್ಗೆ ದಿನ ತೆಗಿಲಿಕ್ಕೆ ಆಗ್ತದೆ ಅಂತ ನಾನು ಅವರಿಗೆ ಹೇಳ್ತಾ ಇರ್ತೇನೆ ಆವಾಗ ಅವಾಗ. ಈಗ ತುಂಬಾ ನನಗೆ ಅನಿಸ್ತದೆ ಮೊದ್ಲಿಗಿಂತ ಈಗ ಅವರಲ್ಲಿ ಇಂಪ್ರೂವ್ಮೆಂಟ್ ಇದೆ. ಅವರು ಅಕ್ಸೆಪ್ಟ್ ಮಾಡ್ತಾರೆ ಫ್ಯಾಕ್ಟ್ ಅನ್ನು, ಏನಾದ್ರೂ ಇದ್ರೆ ಹೌದು ಅದ್ ನಾವು ಬಿಟ್ಟು ಬಿಡುವ ಹೇಳಿ ಜಾಸ್ತಿ ಅಟ್ಯಾಚ್ಮೆಂಟ್ ಎಲ್ಲ ತಗೊಳ್ಳೋದಿಲ್ಲ ಈಗ ಅವರು. ಬಹಳ ಖುಷಿ ಅನ್ಸುತ್ತೆ ನೀವು ಹೇಳ್ತಾ ಇರೋ ವಿಚಾರಗಳು. 2 ಪಾಯಿಂಟ್, ಒಂದು ನಿಮಗೆ ಕೋಪ ಇದ್ದಿದ್ದು ನೀವಿವಾಗ ಕಡಿಮೆ ಮಾಡ್ಕೊಂಡಿದ್ದೀರಾ ಅಂತ. ಸೊ ಇನ್ನೊಂದು ಅವ್ರ ವಿಷಯ ಹೇಳಿ ನೀವಿವಾಗ ಅದು ಅವ್ರು ಕಡಿಮೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರಿ. ಸೊ ಮೇಡ್ ಫಾರ್ ಈಚ್ ಅದರ್ ಅಂತ. ಸರ್, ಈಗ ನಿಮಗೊಂದು ಚಾನ್ಸ್, ಅವ್ರ ಬಗ್ಗೆ ನೀವ್ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಹೇಳಿ ಅಲ್ಲ. ನೆಗೆಟಿವ್ ಹೇಳ್ತೀರಾ, ಆಮೇಲೆ ವಿಚಾರಿಸ್ಕೊಳ್ತಾರೆ ಅಲ್ವಾ ನಾವು ಹೊರಟ ಮೇಲೆ. ಅಂಥದ್ದೇನು ಇಲ್ಲ, ದೊಡ್ಡ ಇನ್ಸಿಡೆಂಟ್ ಏನು ನೆನಪಿನಲ್ಲಿ ಇಡುವಂಥದ್ದು ಎಂಥದ್ದು ಆಗ್ಲಿಲ್ಲ. ಅವ್ರು ಆಗ್ಲೇ ಹೇಳಿದಾಗೆ ಅವರು ಕೋಪ ಜಾಸ್ತಿ. ನನಗದು ಮೊದಲು ಗೊತ್ತೇ ಆಗ್ಲಿಲ್ಲ. ಅವ್ರು ಕೋಪ ಮಾಡಿ ನಾನು ಕೂಡ ಕೋಪ ಮಾಡ್ತಾ ಇದ್ದೆ. ಅಯ್ಯಯ್ಯೋ. ಮತ್ತೆ ನಂಗೆ ಇದಾಯ್ತು, ನಾನು ಸ್ವಲ್ಪ ಕೋಪ ಕಮ್ಮಿ ಮಾಡ್ಬೇಕಂತೇಳಿ ಮತ್ತೆ ನಾನು ಕೂಡ ಕೋಪ ಕಮ್ಮಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಸಿಟ್ಟು ಜಾಸ್ತಿ ಇರುವಾಗ ಅವರು ಇದಾಗ್ತದೆ ಸ್ವಲ್ಪ. ಲೈಫ್ ಇಟ್ ಸೆಲ್ಫ್ ಇಸ್ ಎ ಕಾಂಪ್ರಮೈಸ್ ಅಲ್ಲ ಸರ್. ಅಂದ್ರೆ ಹಾಗೆ ಇರ್ಬಾರ್ದಲ್ಲ. ಅಲ್ಲ, ಯಾರಾದ್ರೂ ಒಬ್ರು ಸೋತ್ರೆ ಐ ಥಿಂಕ್ ಅದು ಚೆನ್ನಾಗಿರತ್ತೆ. ಇಬ್ರು ಕೋಪ ಮಾಡ್ಕೊಂಡು ಯುದ್ಧಕ್ಕೆ ನಿಂತ್ರೆ ಎಂಡ್ ಆಗೋದೇ ಇಲ್ಲ. ಎಂಡೇ ಇಲ್ಲ, ಅದು ಎಂಡೇ ಇಲ್ಲ. ಅದೇ ಹೇಳಿದ್ರಲ್ಲ, 2 ಕಪ್ ಇದು ಸೇರಿದ್ರೆ ಮಾತ್ರ ಕೈ ಚಪ್ಪಾಳ ಅಂತ, ಇಲ್ಲಾಂದ್ರೆ ಶಬ್ದವೇ ಬರುದಿಲ್ಲ ಅಲ್ಲ. ಹೌದು ಹಾಗೆ ಹೊಂದಾಣಿಕೆ ಮೇಯ್ನ್. ಅದು ನಮ್ಮದ್ರಲ್ಲಿ ಏನು ಕೊರತೆ ಇಲ್ಲ, ಈಗ ಏನು ಇಲ್ಲ ಅಲ್ಲ. ಫೈನ್ ಮ್ಯಾಮ್. ಅದೇ ಸರ್ ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರು, ಮದುವೆ ಆದ್ಮೇಲೆ ಅಂದ್ರೆ ಕೆಲಸ ಮಾಡೋ ಆಸಕ್ತಿ ಇತ್ತು, ಬಟ್ ನಾ ಬೇಡ ಅಂತ ಹೇಳಿದೆ ಅಂತ. ನಿಮಗೆ ಆಸಕ್ತಿ ಏನಿದ್ದು ಮ್ಯಾಮ್? ನಾನು ಅಂದ್ರೆ ಸೈನ್ಸ್ ಸ್ಟೂಡೆಂಟ್. ಓ ಸರ್, ಅವಾಗ್ಲೇ ಕಾಲೇಜಿನ ವಿಷಯ ಹೇಳಿದಾಗ ಹೇಳಿದ್ರು ಅವರು, ಸೈನ್ಸ್ ಬಹಳ ಕಷ್ಟ, ನಾನು ಸೈನ್ಸ್ ಇಲ್ಲ ಕಾಮರ್ಸಿಗೆ ಹೋದೆ ಅಂತ. ಸೊ ಈಗ ನೀವು ಸೈನ್ಸ್ ಜೊತೆಗೆ ಸೇರ್ಕೊಂಡಿದ್ದೀರಾ, ಹೇಳಿ ಮ್ಯಾಮ್. ಸೈನ್ಸ್ ಮತ್ತೆ ನನ್ಗೆ ಮೈಕ್ರೋಬಯಾಲಜಿ ಕಲಿಬೇಕು ಅಂತ ಇತ್ತು, ಅವಾಗ ಅವಕಾಶ ಸಿಗ್ಲಿಲ್ಲ. ಅಂದ್ರೆ ಬೇಗ ಮದ್ವೆ ಆಯ್ತು ಕಾಲೇಜ್ ಆದ ಕೂಡ್ಲೆ. ಹಾಗಾಗಿ ಬೇರೆ ಅಲ್ಲಿ ನಾನು ಕೆಲ್ಸಕ್ಕೆಲ್ಲ ಟ್ರೈ ಮಾಡಿದೆ, ನನ್ಗೆ ಬೇಕಾದ ಫೀಲ್ಡ್ ಅಲ್ಲಿ ಸಿಗ್ಲಿಲ್ಲ. ಮತ್ತೆ ಇವರು ಹೇಳಿದ್ರು ಬೇಡ, ಇದು ಹೌಸ್ ವೈಫ್ ಆಗಿ ಇರು ಅಂತ. ಆಮೇಲೆ ಅಲ್ಲಿ ಬೇರೆ ಎಲ್ಲ ಸ್ವಲ್ಪ ಕಾಂಪ್ಲಿಕೇಶನ್ ಎಲ್ಲ ಇರ್ತಿತ್ತು, ಅದೆಲ್ಲ ಬೇಡ ಅಂತ ಹೇಳಿ ಈಗ ಆರಾಮದಲ್ಲಿ ಮನೆಯೆಲ್ಲ. ಇನ್ನೊಂದು ಇಂಟ್ರೆಸ್ಟ್ ಹೇಳಿದ್ರೆ ನಂಗೆ ಇಂಟೀರಿಯರ್ ಡಿಸೈನಿಂಗ್ ಎಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ಹಾಗೆ ಮನೆಯನ್ನು ಯಾವಾಗ್ಲೂ ನೀಟ್ ಆಗಿ ಇಡುದು, ಚಂದ ಮಾಡಿ ಇಡುದು, ಸೆಟ್ ಮಾಡಿ ಇಡುದು, ಅದೆಲ್ಲ ಇಂಟ್ರೆಸ್ಟ್ ಇದೆ ಈಗ ಅದ್ರಲ್ಲಿ. ಇಲ್ಲ, ಹೆಣ್ಮಕ್ಳು ಅಂದ್ರೆ ಅದೇ ಅಲ್ವಾ ಮ್ಯಾಮ್, ಯಾಕಂದ್ರೆ ಅವರಿಗೆ ಇನ್ ಬಿಲ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ ತುಂಬಾ ಗುಣಗಳನ್ನ. ಸೊ ಅದ್ರಲ್ಲಿ ಮನೆ ಚಂದ ಮಾಡಿಡೋದು ಹೆಣ್ಮಕ್ಳಿಗೆ ಅದು ಒಂಥರ ಸಿದ್ಧ ವರ ಅಂತ ಹೇಳ್ತಾರೆ. ಹಾಗೆ ಖುಷಿ ಅನ್ಸುತ್ತೆ. ಹಾಗೆ ಈಗ ಸರ್ ತುಂಬಾ ಆಕ್ಟಿವ್ ಆಗಿ ಹೊರಗಡೆ ಎಲ್ಲ ಹೋಗೋದು, ಸಂಘ ಸಂಸ್ಥೆಗಳ ಜೊತೆ. ಸೊ ನೀವು ಆ ತರದ್ದು ಇನ್ವಾಲ್ವ್ಮೆಂಟ್ ಇದೆಯಾ ಮ್ಯಾಮ್? ಇದೆ. ಅವರು ಎಲ್ಲಿ ಹೋಗ್ತಾರೆ ಎಲ್ಲ ಕಡೆ ನಾನು ಅಂದ್ರೆ ಮೊದ್ಲು ನಾನು ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ದೆ, ಆಮೇಲೆ ಇವರು ಹೇಳಿ ಹೇಳಿ ಎಲ್ಲ ಕಡೆ ಹೋಗಿ ಈಕ್ವಲಿ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲ ಕಡೆ ನಾನು ಹೋಗಿ ನಾನು ಅವರಿಗೆ ಈಕ್ವಲಿ ಪಾರ್ಟಿಸಿಪೇಟ್ ಮಾಡ್ತೀರಾ? ಯಾವ್ದಾದ್ರು ಮಹಿಳಾ ಸಂಘ ಸಂಸ್ಥೆಗಳಲ್ಲಿ ಇನ್ವಾಲ್ವ್ ಆಗಿದ್ದೀರಾ ನೀವು? ಇಲ್ಲ, ಮಹಿಳಾ ಸಂಘದಲ್ಲಿ ಇಲ್ಲ. ಅಂದ್ರೆ ಇದು ಫ್ಯಾಮಿಲಿ ಆಗಿ ಒಂದು 2-3 ಗ್ರೂಪ್ ಇದೆ. ಅಂದ್ರೆ ಗಂಡ ಹೆಂಡತಿ ಇಬ್ರು ಅದರಲ್ಲಿ ಕೆಲಸ ಮಾಡ್ತಾರೆ. ಪರ್ಟಿಕ್ಯುಲರ್ ಆಗಿ ಮಹಿಳಾ ಸಂಘ ಅಂತ ಹೋಗ್ತಾ ಇಲ್ಲ ನಾನು. ಅಂತ ಸಂಘದಲ್ಲಿ ಎಲ್ಲ ಅವರು ಯಾವುದ್ರಲ್ಲೆಲ್ಲ ಕಾರ್ಯಕಾರಿ ಸಮಿತಿಯಲ್ಲಿದ್ದಾರೆ ಅದರಲ್ಲಿ ನಾನು ಇದ್ದೆ. ನೀವು ಜೊತೆಗಿದ್ದೀರಾ? ಹೌದು. ನಾನು ಸರ್ನ ಬರೀತಾರೆ ತುಂಬಾ ಚೆನ್ನಾಗಿ, ಅದೆಲ್ಲ ಕೇಳಿದ್ದೆ. ನಿಮಗೋಸ್ಕರ ಏನಾದ್ರು ಬರ್ದಿದಾರ? ತುಂಬಾ ಕವನ ಬರ್ದಿದ್ದಾರೆ. ನೆನಪಿದ್ಯಾ? ನೆನಪಿಲ್ಲ, ಅಂದ್ರೆ ತುಂಬಾ ಬರಿತಾ ಇರ್ತಾರೆ, ಬರ್ಡೇ ಆಗ್ಲಿ ಆನಿವರ್ಸರಿ ಆಗ್ಲಿ. ಓಕೆ. ಸೊ ಅಂದ್ರೆ ನಿಮಗೂ ಬರ್ಕೊಡ್ತಾರೆ, ನಿಮಗೂ ಹೇಳ್ತಾರೆ, ಸೊ ನಿಮ್ಮನ್ನು ಇನ್ನೊಂದಷ್ಟು ಖುಷಿ ಪಡಿಸ್ತಾರೆ. ಖಂಡಿತ. ಓಕೆ ಓಕೆ. ಸೊ ಈಗ ದುಬೈ, ಕರ್ನಾಟಕ, ನಿಮ್ಮ ಕರಾವಳಿ ಪ್ರದೇಶ, ಇದು 3 ಕಾಂಬಿನೇಷನ್ ನೋಡಿದಾಗ ಯಾವ್ದು ಜಾಸ್ತಿ ಇಷ್ಟಪಡ್ತೀರಾ? ನನ್ಗೆ ನಿಜ ಹೇಳ್ಬೇಕಂದ್ರೆ ದುಬೈ ನನ್ಗೆ ಇಷ್ಟ. ಓ ಮೈ ಗಾಡ್, ನೀವ್ ಏನ್ ಮ್ಯಾಮ್ ಈ ತರ ಶಾಕಿಂಗ್ ಹೇಳ್ತಾ ಇದ್ದೀರಾ? ಸಾಮಾನ್ಯವಾಗಿ ಏನ್ ಗೊತ್ತಾ, ಹೆಣ್ಣು ಮಕ್ಳು ಅಂತ ಹೇಳಿದ್ರೆ ನೀವ್ ಯಾವ್ದೇ ಜಾಗಕ್ಕೆ ಕರ್ಕೊಂಡು ಹೋಗಿ, ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ, ಇಷ್ಟಾದ್ರೂ ಕೂಡ ನಮಗೆ ನಮ್ಮ ತವರು ಮನೆನೇ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತಾರೆ. ಅಂತದ್ರಲ್ಲಿ ನೀವು ದುಬೈ ಅಂತ ಹೇಳ್ತಿದ್ದೀರಲ್ಲ. ಹೇಳುದು ನೀವು ಏನೇ ಅನ್ಕೊಳ್ಳಿ, ನನಗೆ ದುಬೈ ಇಷ್ಟ. ಇಷ್ಟು 28 ವರ್ಷ ನಾನು ಅಲ್ಲಿ ಕಳೆದ ನಂತರ ನನ್ಗೆ ಅಲ್ಲಿ ಕಾನೂನು ಇರ್ಬಹುದು, ಶಿಸ್ತು ಇರಬಹುದು. ನನ್ನ ಜೀವನದಲ್ಲಿ ಕೂಡ ನಾನು ಶಿಸ್ತು ಪಾಲನೆ ಮಾಡ್ತೇನೆ. ಒಂದು ಯಾವ್ದಾದ್ರು ಫಂಕ್ಷನ್ಗೆ ಈ ಟೈಮ್ ಮುಟ್ಬೇಕು ಹೇಳಿದ್ರೆ ಆನ್ ಟೈಮ್ ನಾನು ಇರ್ತೇನೆ. ಹಾಗೆ ನನ್ಗೆ ಅಲ್ಲಿದ್ದು ಶಿಸ್ತು ಕಾನೂನೆಲ್ಲ ತುಂಬಾ ಇಷ್ಟ. ಆಮೇಲೆ ನನ್ಗೆ ಕ್ಲೀನ್ಲಿನೆಸ್ ಇಷ್ಟ. ನನ್ಗೆ ದುಬೈ ಕ್ಲೀನ್ ಇದೆ. ನಮ್ಮ ಊರು ಅದು ಬೇರೆನೆ, ಕರಾವಳಿ
ಅದು ಹೇಳಲಿಕ್ಕೆ ಇಲ್ಲ, ಅದು ಸ್ವರ್ಗನೇ. ಆದ್ರೂ ಅಲ್ಲಿ ನನ್ಗೆ ಸೆಟ್ ಆಗಿದೆ. ಓಕೆ ಓಕೆ, ಅದು ಎರಡನೇ ಸ್ವರ್ಗ. ಎರಡನೇ ಸ್ವರ್ಗ. ಸ್ನೇಹಿತರೆ, ಒಂದು ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ನಾವಿದ್ದ ಜಾಗವನ್ನ ಪ್ರೀತಿಸ್ಬೇಕು. ನಮಗೆ ಒಂದು ಬದುಕನ್ನ ಕಟ್ಕೊಟ್ಟಿದೆ ಅಂತ ಹೇಳಿದಾಗ ಅದಕ್ಕೆ ನಾವು ಎಷ್ಟು ಋಣಿಯಾಗಿರ್ಬೇಕು ಅನ್ನೋದು ಬಹುಶಃ ಇವ್ರು ಹೇಳ್ತಾ ಇರೋದ್ರಿಂದ ಗೊತ್ತಾಗ್ತಾ ಇದೆ. ಅಂದ್ರೆ ಇದನ್ನ ತುಂಬಾ ಜನ ಪಾಲಿಸ್ತಾ ಇದ್ದಾರೆ. ಅಂಡ್ ಕೆಲವ್ರು ಏನಂತ ಹೇಳಿದ್ರೆ ಟೇಕನ್ ಫಾರ್ ಗ್ರಾಂಟ್ ಅನ್ನೋ ರೀತಿನೆಲ್ಲ ಮಾಡ್ತಾರೆ. ಆದ್ರೆ ದಯಮಾಡಿ ಎಲ್ಲರೂ ಎಲ್ಲವನ್ನೂ ಗೌರವಿಸಿ, ಅಂದ್ರೆ ನಮ್ಮ ಸಂಸ್ಕೃತಿ ನಮ್ಮತನವನ್ನ ಬಿಟ್ಕೊಡ್ಬೇಡಿ ಅನ್ನೋದು. ಯಾಕಂದ್ರೆ ಇವರಿಬ್ರು ದಂಪತಿಗಳು ಮಾತಾಡಬೇಕಾದ್ರೆ ಅಂತಹ ವಿಚಾರಗಳನ್ನ ಹೇಳ್ತಾನೆ ಬಂದ್ರು. ಸಾಕಷ್ಟು ರೀತಿನಲ್ಲಿ ಅಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದಾರೆ ಅಂತ. ಅಂಡ್ ದುಬೈ ಇಷ್ಟಪಟ್ಟಿದ್ದೀರಾ, ಖುಷಿ ಮ್ಯಾಮ್, ಖುಷಿ. ಸೊ ನೀವಂತೂ ಎಂಜಾಯ್ ಮಾಡ್ತಾ ಇದ್ದೀರಾ, ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಫೈನ್. ಓಕೆ, ನಾನು ಆಮೇಲೆ ಸರಿಗೆ ರೇಗಿಸ್ತಾ ಹೇಳ್ತಾ ಇದ್ದೆ, ಕಳೆದ 1-1.5 ವರ್ಷದಿಂದ ಅವರು ಬರವಣಿಗೆ ಇರ್ಬೋದು, ರೀಲ್ಸ್ ಇರ್ಬೋದು, ಬೇರೆ ಆ ಥರದ್ದೆಲ್ಲ ಮಾಡೋದಕ್ಕೆ ಅಂತ. ಬಟ್ ನೀವ್ ಹೆಂಗ್ ಅವ್ರ ಜೊತೆಗೆ ಆಕ್ಟಿಂಗ್ ಜೊತೆಗೆ ಸೇರ್ಕೊಂಡ್ರಿ? ಆಕ್ಟಿಂಗ್ ಮೊದ್ಲು ನನ್ಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಅಂದ್ರೆ ಇವರು ತುಂಬಾ ವರ್ಷದಿಂದ ನಾಟಕ, ಸಣ್ಣ ಸಣ್ಣ ಹೌದಾ? ಕಿರು ಪ್ರಹಸನ ಎಲ್ಲ ಮಾಡ್ತಾರೆ. ಅವ್ರು ಮಾಡುವಾಗ ಅದನ್ನು ನೋಡಿ ನೋಡಿ ನನ್ಗೂ ಅದರಲ್ಲಿ ಇಂಟ್ರೆಸ್ಟ್ ಬಂತು. ಹೇಗೆ ಮಾಡಬಹುದು, ಹೇಗೆ ಜನರಿಗೆ ಪ್ರದರ್ಶಿಸಬಹುದು ಅಂತ ಓಕೆ ಆಲೋಚನೆ ಇತ್ತು. ಆದ್ರೆ ಅವರು ಬೇರೆ ಬೇರೆ ಗ್ರೂಪ್ ಅಲ್ಲಿ ಮಾಡುವಾಗ ಅವರದ್ದೇ ಆಕ್ಟರ್ಸ್ ಎಲ್ಲ ಇರ್ತಾರೆ, ಚಾನ್ಸ್ ಸಿಗ್ತಾ ಇರ್ಲಿಲ್ಲ. ಈಗ ರೀಲ್ಸ್ ಮಾಡುವಾಗ ಅವ್ರು ಹೇಳಿದ್ರು ನಾವು ಮಾಡಿ ನೋಡೋಣ ಅಂತ. ಅದು ನಮ್ಮ ಜೋಡಿ ಎಲ್ರಿಗೆ ಇಷ್ಟ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. 1-2 ರೀಲ್ಸ್ ಎಲ್ಲ ತುಂಬಾ ವೈರಲ್ ಆದ ನಂತರ ಓಕೆ, ಮಾಡ್ತಾ ಹೋದೆವು. ಈಗ ಮಾಡಿ ಮಾಡಿ ಅಭ್ಯಾಸನೇ ಆಗಿದೆ. ಅಭ್ಯಾಸ ಆಗಿದೆ ಅಂತ. ಹೋಗ್ಲಿ ಬಿಡಿ ಮ್ಯಾಮ್, ಖುಷಿ ಪಡೋಣ. ಇವತ್ತು ನಾವು ರಾಜಕೀಯ ವ್ಯವಸ್ಥೆಗಳನ್ನ ಗಮನಿಸಿದಾಗ ಕುಟುಂಬ ರಾಜಕಾರಣ ಅಂತ ಒಂದು ಟೈಟಲ್ ಕೇಳ್ತೀವಿ. ಅಲ್ಲಿ ಏನಂತ ಹೇಳಿದ್ರೆ ಅವ್ರ ಮನೆಯವ್ರನ್ನೇನೆ, ಅವ್ರ ಹೆಂಡತಿಯೋ ಮಕ್ಳನ್ನೋ ಹೀಗೆ ಕರ್ಕೊಂಡ್ ಬರ್ತಾರೆ. ಅಟ್ಲೀಸ್ಟ್ ನೀವು ಎಂಟರ್ಟೈನ್ ಮಾಡೋದಕ್ಕೆ ಜೊತೆಯಾಗಿದ್ದೀರಲ್ಲ. ಸೊ ಗಂಡ ಹೆಂಡತಿ, ಅದು ಖುಷಿ ಇದೆ. ಇದೇ ತರ ಎಂಟರ್ಟೈನ್ ಮಾಡ್ತಾ ಇರಿ. ಅಂಡ್ ನಾನು ಈ ಎಪಿಸೋಡ್ ನ ಕಡೆಗೆ ಒಂದು ಸ್ಕಿಟ್ ಬೇಕು. ಸೊ ಅದನ್ನ ನೀವು ಜೊತೆಯಲ್ಲಿ ಸೇರಿ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಂಡ್ ನೀವು ಜೊತೆಗೆ ಸೇರ್ಕೊಂಡಿದ್ದಕ್ಕೆ ಖುಷಿ ಆಯ್ತು. ಅಂಡ್ ನಿಮ್ಮ ಬದುಕಿಗೆ ಬಂದಿರೋ ಸಂಕಲ್ಪ ಬಗ್ಗೆ ನೀವೇನ್ ಹೇಳ್ತೀರಾ? ಸಂಕಲ್ಪ ಬಂದ ನಂತರ ನಮ್ಮ ಜೀವನ ಕಂಪ್ಲೀಟ್ ಆಗಿ ಬದಲಾಯಿತು. ಓಕೆ, ಅಂದ್ರೆ ನಾನು ಹೇಳುದಂದ್ರೆ, ನಮ್ಗೆ ಏನು ನಾವು ಯೋಚಿಸ್ತೇವೆ ಅದು ನಮ್ಗೆ ತುರಂತ ಇಮಿಡಿಯೇಟ್ಲಿ ನಮ್ಗೆ ಸಿಗ್ತದೆ. ಅದು ಹೌದು. ಅವನು ಬಂದ ನಂತರ ಅವನ ಲಕ್ಷಣದಿಂದ ಅವನು ನಮ್ಗೆ ಅದೃಷ್ಟ ಅಂತ, ಅವನು ಬಂದದ್ದು ನಮ್ಮ ಅದೃಷ್ಟ ಅಂತ ಹೇಳ್ತೇವೆ. ಓಕೆ, ಏನು ನಾವು ಬೇಕು ಅಂತ ಹೇಳಿದ್ದು ಅದು ಆಗಿಯೇ ಆಗ್ತದೆ, ಅವನಿಂದಾಗಿಯೇ ಅದು ನಮ್ಗೆ. ಅವನು ಬಂದ ನಂತರವೇ ಜೀವನದಲ್ಲಿ ಎಲ್ಲ ಒಳ್ಳೇದಾಗಿದೆ. ರೆಕಾಗ್ನೇಷನ್ ಸಿಕ್ಕಿದ್ದು, ಅದರ ನಂತರ ನಾನು ಇದು ರೀಲ್ಸ್ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಓಕೆ, ಎಲ್ಲ ಅವನು ಬಂದ ನಂತರ ತುಂಬಾ ಒಳ್ಳೇದಾಗಿದೆ. ಬಂದ ಟೈಮ್ ನಿಂದ ಯಶಸ್ಸಿನ ಮೆಟ್ಟಲುಗಳು ಹತ್ತುತ್ತಾ ಏನೆಲ್ಲ ಬೇಕು ಅದೆಲ್ಲ ಸಿಕ್ಕಿದೆ ನಮ್ಗೆ. ವೆರಿ ನೈಸ್. ನಾನು ಕೆಲವು ಸಂದರ್ಭಗಳಲ್ಲಿ ಮಾತಾಡ್ಬೇಕಾದ್ರೆ ಪ್ರಸ್ತಾಪ ಮಾಡ್ತೀನಿ, ನಾವು ತಂದೆ ತಾಯಿ ಆದಂತ ಸಂದರ್ಭನ ವಿ ಸೆಲೆಬ್ರೇಟ್, ನಮಗೆ ಆ ಸ್ಥಾನ ಸಿಕ್ತು ಅಂತ. ಬಟ್ ಎಷ್ಟೋ ಸಂದರ್ಭಗಳಲ್ಲಿ ಮರ್ತು ಹೋಗ್ಬಿಡ್ತೀವಿ ನಾವು. ಅಂದ್ರೆ ನಮ್ಮ ಮಗನ್ಗೋ ಮಗಳಿಗೋ ಒಂದು ಥ್ಯಾಂಕ್ಸ್ ಹೇಳೋದನ್ನ, ಬಿಕಾಸ್ ಅವರು ಹುಟ್ಟಿದ್ರಿಂದ ನಮಗ ಆ ಪ್ರಮೋಷನ್ ಸಿಗತ್ತೆ, ಅಪ್ಪ ಅಮ್ಮನ ಸ್ಥಾನ. ಸೊ ಅದನ್ನ ಮರ್ತಿರ್ತೀವಿ. ಸೊ ನೀವಿವಾಗ ಆ ರೀತಿಯ ಕೃತಜ್ಞತೆಯನ್ನ ಸಲ್ಲಿಸ್ತಾ, ಸೊ ನಿಮಗೆ ಅವನು ಬಂದ್ಮೇಲೆ ಯಶಸ್ಸು ಸಿಗ್ತಾ ಇದೆ, ಎಲ್ಲ ಬದಲಾವಣೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಮ್ಯಾಮ್, ನನ್ನ ಎಪಿಸೋಡಿಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ದಾಂಪತ್ಯ, ನಿಮ್ಮ ಮಗನ ಜೊತೆಯ ಯಶಸ್ಸು ಎಲ್ಲವೂ ಕೂಡ ಹೀಗೆ ಇರಲಿ, ಇನ್ನೂ ದೊಡ್ಡ ದೊಡ್ಡ ಮಟ್ಟದ ಕೆಲಸಗಳಾಗ್ಲಿ, ಯಶಸ್ಸು ಸಿಗ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸ್ನೇಹಿತರೆ, ನಾನು ಸುದರ್ಶನ ಹೆಗಡೆ ಅವರ ಜೊತೆಗೆ ಮಾತುಕತೆ ಮುಂದುವರಿಸ್ತಾ ಇದ್ದೀನಿ. ಸೊ ಕೇಳಿದ್ರಲ್ವಾ, ಒಬ್ಬ ಧರ್ಮಪತ್ನಿ ಜೊತೆಗಿದ್ದಾಗ, ಸೊ ಅಂದ್ರೆ ದಂಪತಿ ಎಂದಾಗ ದಮ್ ಹೆಂಗಿರತ್ತೆ ಅಂತ. ಸೊ ಹಾಗೆ ಲಕ್ಷ್ಮಿಯವರು ಅವರಿಗೆ ಸಪೋರ್ಟ್ ಮಾಡಿ, ಇವರು ಅವ್ರಿಗೆ ಸಪೋರ್ಟ್ ಮಾಡಿ, ಅಂದ್ರೆ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ರಿಂದನೇ ಅವರ ಜರ್ನಿಯ ಸಕ್ಸಸ್ಸಿನ ಇನ್ನೊಂದು ಹಂತ ಸಿಕ್ತು ಅಂತ ಅವ್ರು ತುಂಬಾ ಪ್ರೀತಿಯಿಂದ ಮಾತಾಡಿದ್ರು. ಸೊ ಹಾಗಾಗಿ ನಾನು ಮತ್ತೊಂದ್ಸಲ ಲಕ್ಷ್ಮಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಎಪಿಸೋಡ್ ಮೂಲಕ. ಅಂಡ್ ಸರ್, ನಾವು ಮಾತುಕತೆ ಮುಂದುವರ್ಸೋಣ. ಏನಂತ ಹೇಳಿದ್ರೆ, ನಿಮ್ಮ ಚೈಲ್ಡ್ಹುಡ್ ಮಾತಾಡ್ತಾ ಬರಬೇಕಾದ್ರೆ ನಾನು ಇನ್ನೊಂದು ಪಾಯಿಂಟ್ ನೋಟ್ ಮಾಡಿದ್ದೆ ನಾನು. ಸೊ ನೀವು ಆಗ ಆ ಚೈಲ್ಡ್ಹುಡ್ಡಲ್ಲಿ ಅಥವಾ ನಿಮ್ಮ ವಿದ್ಯಾರ್ಥಿ ದಿಸೆಯಲ್ಲಿ ಒಬ್ಬ ಯುವಕನಾಗಿದ್ದಂಥ ಸಂದರ್ಭದಲ್ಲೇನೆ ನೀವು ನಿಮ್ಮನ್ನ ಸಮಾಜಮುಖಿಯಾಗಿ ತೊಡಗಿಸ್ಕೊಂಡಿದ್ರಿ. ಶಾರದೋತ್ಸವ ಸಮಿತಿ, ಅದರಲ್ಲಿ ನೀವು ಆಕ್ಟಿವ್ ಆಗಿದ್ರಿ. ಮತ್ತೆ ಗೋಲ್ಡನ್ ಸ್ಟಾರ್ ಕ್ರಿಕೆಟ್ ಕ್ಲಬ್, ಸೊ ಇದ್ರಲ್ಲೆಲ್ಲಾನು ಕೂಡ ಆಕ್ಟಿವ್ ಆಗಿದ್ರಿ. ಅಂದ್ರೆ ನೀವು ಕ್ರಿಕೆಟ್ ಆಡ್ತಾ ಇದ್ರ ಸರ್? ಖಂಡಿತ. ಓಕೆ, ಖಂಡಿತ. ಈವನ್ ಟಿಲ್ ಫಸ್ಟ್ PUC ತನಕ ನಾವು ಕ್ರಿಕೆಟ್ ಅಲ್ಲಿ ಇದ್ರಿ. ಹೌದು. ಓಕೆ, ಟೈಮ್ ಸಿಕ್ಕಿದಾಗೆಲ್ಲ ಇದೆ ಕ್ರಿಕೆಟ್. ಗೋಲ್ಡನ್ ಸ್ಟಾರ್ ಹೆಸರು ಯಾಕೆ ಇಟ್ಟಿರಿ ಸರ್? ಗೋಲ್ಡನ್ ಸ್ಟಾರ್ ಅಂದ್ರೆ ನಮ್ಮ ಕಮಿಟಿ ಅವರು ಸೆಲೆಕ್ಟ್ ಮಾಡಿದ್ರು. ಅವರು ಸೆಲೆಕ್ಟ್ ಮಾಡಿದ್ದು. ಓಕೆ ಓಕೆ ಓಕೆ. ಬೇರೆ ಬೇರೆ ಕಡೆ ಎಲ್ಲ ಮ್ಯಾಚಿಗೆ ಹೋಗಿ ನಾವು ಕಪ್ ಎಲ್ಲ ಹಿಡ್ಕೊಂಡು ಬಂದಿದ್ದೆ. ಓ ವಾವ್. ಓಕೆ. ಸೊ ಅದು ಮುಂಚಿನಿಂದಲೂ ನನಗೆ ಹವ್ಯಾಸ ಇತ್ತು. ಓಕೆ. ಶಾರದೋತ್ಸವದ್ದು ಶಾರದೋತ್ಸವ ಸಮಿತಿ ನಮ್ಮ ಊರಲ್ಲಿ ಶಾರದೋತ್ಸವ ನಡೀತಾ ಇತ್ತು.
ಅದೀಗ 45ನೇ ವರ್ಷಕ್ಕೆ ಬಂದು ಮುಟ್ಟಿದೆ. ಓಕೆ. ನಾವು ಹೈಸ್ಕೂಲ್ನಿಂದ ಕಾಲೇಜ್ ಆಗುವ ತನಕ ಶಾರದೋತ್ಸವ ಸಮಿತಿಯಲ್ಲಿ ಆಕ್ಟಿವ್ ಆಗಿ ನಾವು ಕೆಲಸ ಮಾಡಿದ್ದೇವೆ. ಏನಾಗತ್ತೆ ಸರ್ ಅಲ್ಲಿ ಶಾರದೋತ್ಸವ ಸಮಿತಿ 5 ದಿವಸ ಶಾರದಾ ದೇವಿ ಪ್ರತಿಷ್ಠಾಪನೆ ಆಗ್ತದೆ. ಹ್ಮ್ ಅದರ ಒಟ್ಟಿಗೆ ಇನ್ನೊಂದು ಸ್ಟೇಜಲ್ಲಿ ಬೇರೆ ಬೇರೆ ಆರ್ಟಿಸ್ಟ್ ಅನ್ನು ಕರೆದು ಹ್ಮ್ ಕಲ್ಚರಲ್ ಪ್ರೋಗ್ರಾಮ್ ನಡೀತಾ ಇರ್ತದೆ. ಓಕೆ ಭರತನಾಟ್ಯ ಆಗ್ಬೋದು, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಆಗ್ಬೋದು, ಡ್ರಾಮಾ ಆಗ್ಬೋದು. ಓಕೆ. ಲಾಸ್ಟ್ 4ನೇ ದಿವಸ ಯಕ್ಷಗಾನ ಇಡ್ತಾರೆ, ಅವರು ಆಟ ಆಡಿಸ್ತಾರೆ. ಸಾಲಿಗ್ರಾಮ, ಸುರತ್ಕಲ್ ಯಾವ್ದಾದ್ರು ಮೇಳವನ್ನು ತಂದು ಹ್ಮ್ ಅದು ತುಂಬಾ ಜನ ಹೇಳಿದ್ರೆ ಅಷ್ಟು ರಶ್ ಆಗುತ್ತಲ್ಲಿ. ಓಕೆ. ಮತ್ತು ಬಂದವರಿಗೆ ಊಟ ಉಪಚಾರ ಅದೆಲ್ಲ ಬೇರೆ. ಎಲ್ಲವೂ ಇರುತ್ತೆ. ಹೌದು. ಹ್ಮ್ ಲಾಸ್ಟ್ ದಿನ ಶಾರದಾ ದೇವಿಯ ಇದರಲ್ಲಿ ಮೆರವಣಿಗೆಯಲ್ಲಿ ತಂದು ಹ್ಮ್ ವೆಂಕಟರಮಣ ದೇವಸ್ಥಾನದ ಕೆರೆಯಲ್ಲಿ ಜಲಸ್ತಂಭನ ಆಗ್ತದೆ. ಮುಂಚೆ Okay. ವೆಂಕಟರಮಣ ದೇವಸ್ಥಾನ ಕೆರೆಯಲ್ಲಿ ಆಗ್ತಿತ್ತು, ಈಗ ಹಾ. ಬೇರೆ ಕಡೆ ಮಾಡಿದ್ದಾರೆ. ಹಾ, 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 ಹಾ. ತುಂಬಾ ದೊಡ್ಡ ಪ್ರೊಸೆಷನ್, ಅದರಲ್ಲಿ ತುಂಬಾ ಡೊಳ್ಳು ಕುಣಿತ, ಟೈಗರ್ಸ್, ಹ್ಮ್. ಟೈಗರ್ ಡ್ಯಾನ್ಸ್, ಮತ್ತೆ ಭಜನೆ ತಂಡದವರು, ಹ್ಮ್. ಟ್ಯಾಬ್ಲೋಗಳು ಹ್ಮ್. ತುಂಬಾ ಅದ್ಧೂರಿಯಾಗಿ ನಡೀತದೆ. ಓಕೆ, ಓಕೆ. ನೀವು ಹೇಳ್ತಿರೋದು ನೋಡಿದ್ರೆ ಹೆಚ್ಚು ಕಡಿಮೆ ದಸರಾ ತರ ದಸರಾ ತರ ಅದೇ. ಅಲ್ಲ? ಹೌದು, ಕಾರ್ಕಳ ದಸರಾ ಅಂತ ಹೇಳ್ತಾರೆ. ಹೇಳ್ತಾರಾ? ಹೌದು. ಓಕೆ. ಅಷ್ಟು ದುರ್ಗಾ ನಮಸ್ಕಾರ ನಡೀತದೆ, ಹ್ಮ್ 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 ಕುಂಕುಮಾರ್ಚನೆ ಸೇವೆ, ಅದು ಇದು ಎಲ್ಲ ಎಲ್ಲ ನಡೆಯುತ್ತೆ. ಬಟ್ ಬಹಳ ಖುಷಿ ಅನ್ಸುತ್ತೆ ಸರ್, ಯಾಕಂದ್ರೆ ನಮ್ಗೆಲ್ಲವನ್ನೂ ಕರುಣಿಸುವಂತ ಶಾರದಾ ಮಾತೆಯನ್ನ ಈ ರೀತಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ಅನ್ನೋದು ತುಂಬಾ ಕಡಿಮೆ ಸರ್ ಕೇಳಿರೋದು ನಾವು. ನಮಗೆ ಈಗ ಬೇರೆ ಬೇರೆ ಊರಲ್ಲಿ ಸ್ಟಾರ್ಟ್ ಆಗಿದೆ, ಮುಂಚೆ ಅಷ್ಟು ಇರ್ಲಿಲ್ಲ. ನಾವಿರುವಾಗ್ಲೇ ಮುಂಚೆ ಅಷ್ಟು ಇರ್ಲಿಲ್ಲ, ಈಗ ಎಲ್ಲ ಊರಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲ. ಬಟ್ ನಮ್ಮಲ್ಲಿ ಇವಾಗ ಏನಂತ ಹೇಳಿದ್ರೆ ಈ ಭಾಗದಲ್ಲ, ನಾವು ಬೆಂಗಳೂರು ಸೈಡು ಬಟ್ ಇತ್ಲಾಗೆಲ್ಲ ನೋಡಿದ್ರೆ ನಾವು ಹೌದು. ಕಡಿಮೆ ಸರ್ ಈ ತರದ ಆಚರಣೆಗಳು. ಹ್ಮ್. ಅಂದ್ರೆ ಇಲ್ಲಿ ಸಾರ್ವಜನಿಕವಾಗಿ ಆಚರಣೆಗಳು ಅಂತ ಹೇಳಿದ್ರೆ ಗಣೇಶ ಹಬ್ಬ ಮಾಡ್ತಾ ಇದ್ದು, ಹೌದು. ಇದು ಒಂದೇ ಸಾರ್ವಜನಿಕವಾಗಿ ಇದ್ದಿದ್ದು. ಹಾ. ಬಟ್ ಇವಾಗ ಸ್ವಲ್ಪ ಬೇರೆ ಬೇರೆ ಇನ್ಫ್ಲುಯೆನ್ಸ್ ಗಳು ಜಾಸ್ತಿ ಆಗ್ತಾ ಇದೆ, ಬೇರೆ ಬೇರೆ ಆಚರಣೆಗಳು ರಸ್ತೆಗೆ ಬರ್ತಾ ಇದೆ. ಹೌದು. ಇನ್ನೊಂದು ಏನ್ ಹೇಳ್ತಾರೆ, ಈಗ ನನ್ಗೆ ಕಂಡ ಹಾಗೆ ಸಮಿತಿಯಲ್ಲಿ ಇದ್ದವರೆಲ್ಲ ಅವರ ಪರ್ಸನಲ್ ವರ್ಕ್ ಅದು ಇದು ಹೇಳಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ. ಹಾ. ಈಗಿನ ಮಕ್ಕಳಿಗೆ ಅದು ಬೇಡ, ಟೈಮ್ ಇಲ್ಲ ಹೇಳ್ತಾರೆ. ಸೊ ಆದ ಕಾರಣಾಂತರಗಳಿಂದ ಕೆಲವು ಕಡೆದು ನಿಂತು ನಿಂತಿದೆ. ಹಾ. ಹೋಗಿದೆ. ಬಟ್ ಇಲ್ಲಿ ಉಮೇದ್ವಾರರು ಜಾಸ್ತಿ ಇದ್ದಾರೆ ನಮ್ಮ ಹೌದಲ್ಲ? ಕಾರ್ಕಳದಲ್ಲಿ. ಹೌದು. Okay. ಈಗ ಎಲ್ಲ ಓಕೆ. ಯಂಗ್ ಮಕ್ಕಳು ಸೊ ಫುಲ್ ಹಂಗಿದ್ರೆ ಇನ್ನ ಜೋಶಲ್ಲಿ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಗ್ರೇಟ್ ಸರ್, ಗ್ರೇಟ್. ಅಡ್ವೈಸರಿ ಕಮಿಟಿ ಬೇರೆ ಉಂಟು, ಅವರು ಒಮ್ಮೆ ಹೋಗಿ ಮೀಟಿಂಗ್ ಅಲ್ಲಿ ಕುತ್ಕೊಂಡು ಏನೋ ಸಜೆಷನ್ ಕೊಟ್ಟು ಬರ್ತಾರೆ, ಮತ್ತೆ ಎಲ್ಲ ಮ್ಯಾನೇಜ್ ಮಾಡೋದು ಇವ್ರೆ. ಇನ್ನೊಂದು ಹೇಳಿದ್ರೆ ದೊಡ್ಡವರಿಗೆ ಬೇರೆ ಬೇರೆ ಕಾಂಪಿಟಿಷನ್ಸ್, ಮತ್ತೆ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟಿಷನ್, ಇನ್ಕ್ಲೂಡಿಂಗ್ ಹೈಯೆಸ್ಟ್ ಮಾರ್ಕ್ಸ್ ಗಳಿಸಿದವರಿಗೆ ಲಾಸ್ಟ್ ಸಮಾರೋಪ ಸಮಾರಂಭದ ದಿನ ಅತಿಥಿಗಳ ಕೈಯಿಂದ ಬಹುಮಾನ ಕೊಡಿಸ್ತೇವೆ ನಾವು, ಅಂದ್ರೆ ಕ್ಯಾಶ್ ಪ್ರೈಸ್ ಕೊಡ್ತಾರೆ. ಓಕೆ, ಓಕೆ. ಸೊ ಒಟ್ಟು ಅಂದ್ರೆ ಇಡೀ ಊರೇ ಜೊತೆಗೆ ನಿಲ್ಲುತ್ತೆ ಅಲ್ಲ ಸರ್? ಖಂಡಿತ ಸಂಭ್ರಮಿಸುತ್ತೆ. ಖಂಡಿತ ಕಾಯ್ತಾ ಇರ್ತಾರೆ ಯಾವಾಗ ಶಾರದಾ ಪೂಜೆ ಅಂತ. ವಾವ್. ದುಬೈಯನ್ನ ಒಂದ್ ರೀತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಅದು ಕಾಣತ್ತೆ, ಕೇಳತ್ತೆ ಅನ್ನೋದಾದ್ರೆ ಅದರ ಕೊಡುಗೆ ನಿಮ್ಗಳದು ಬಹಳ ಇದೆ ಅನ್ನೋದು ಮುಂಚೆ ಅದು ಈಗ ಮರುಭೂಮಿ ಅಂತ ಹೇಳ್ತಾ ಇದ್ರು, ಆದ್ರೆ ಈಗ ಮಾಯಾನಗರಿ ಆಗಿದೆ. ಎಸ್, ಹೌದು ಸರ್. ಇಲ್ಲ, ನಾವು ನೋಡಿದಾಗ ನಮಗೆ ಅದೇ ಅನ್ಸಿದ್ದು ಸರ್. ಎಲ್ರು ಹೊರದೇಶಗಳನ್ನ ನೋಡ್ತಾರೆ, ಚಂದ ಅಂತ ಹೇಳ್ತಾರೆ, ಆದ್ರೆ ಯಾಕದು ಚೆನ್ನಾಗಿದೆ, ಯಾಕಲ್ಲಿ ಸಿಸ್ಟಮ್ ಇದೆ ಅಂತ ಹೇಳಿದ್ರೆ ಅಲ್ಲಿ ರೂಲ್ಸ್ ನ ಫಾಲೋ ಮಾಡ್ತಾರೆ. ಬಟ್ ಇಲ್ಲಿ ಯಾರು ಮಾಡೋದಿಲ್ಲ. ಇಲ್ಲಿ ಮಾಡಿದ್ರೆ ಇದು ಕೂಡ ಚಂದಾನೆ, ಬೆಂಗಳೂರು ಅಥವಾ ಕರ್ನಾಟಕ, ನಮ್ ಭಾರತ ಚೆನ್ನಾಗೇ ಇರುತ್ತೆ. ಬಟ್ ನಿಜವಾಗಿ ನೋಡಿದ್ರೆ ಅಲ್ಲಿ ಸೋರ್ಸಸ್ ಕಮ್ಮಿ. ನಮ್ಗೆ ಏನ್ ಮಾಡ್ಬೇಕಾದ್ರೆ ಸೋರ್ಸಸ್ ತುಂಬಾ ಉಂಟು, ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ ಸರ್, ಅದೇ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಮಣ್ಣಿಲ್ಲ ಅಲ್ಲಿ, ಬೇರೆ ಕಡೆಯಿಂದ ಮಣ್ಣು ತಗೊಂಡ್ ಬಂದು ಹಾಕಿ ಅದರ ಲೇಯರ್ ಫಿಲ್ ಮಾಡಿ ಅದರಲ್ಲಿ ಅವರು ಗಿಡ ಮರಗಳನ್ನ ಬೆಳೆದು ಹಸಿರೀಕರಣ ಮಾಡ್ತಾರೆ, ಹೂಗಳು ಎಲ್ಲಾ ಸಿಗತ್ತೆ, ಆ ರೀತಿ ಮಾಡ್ತಾರೆ. ಅಂದ್ರೆ ನಾವು ಎಲ್ಲಾ ಇದ್ದು ಯಾಕೆ ಮಾಡಕ್ಕಾಗಲ್ಲ, ಅವರಿಗೆ ಇಂಟ್ರೆಸ್ಟ್ ಉಂಟು. ಎಸ್ ಸರ್. ಅಂದ್ರೆ ಈಗ ನಿಮ್ಮ ಬದುಕಿನ ಮುಂದಿನ ಹಂತಗಳನ್ನ ನೋಡೋಣ ಸರ್. ನೀವು ಒಂದು ಕೆಲಸ ಮಾಡೋದು ಒಂದಾದ್ರೆ ನಿಮ್ಮ ಸಹೋದರರ ಜೊತೆಗೆ, ಅದಲ್ಲದೆ ನೀವು ಇವಾಗ ಹೇಳಿದಾಗೆ ಹಂಚಿಕೆಲೆ ಈ ಥರದ್ದು ಮಾಡಿದ್ದಲ್ಲದೆ ಇನ್ನೂ ಸಾಕಷ್ಟು ಸಂಘ ಸಂಸ್ಥೆಗಳ ಜೊತೆಗೆ ನಿಮ್ಮ ಒಡನಾಟ, ಕನ್ನಡ ಸಂಘಗಳಿರ್ಬೋದು, ಒಟ್ಟಾರೆಯಲ್ಲಿ ಸಮುದಾಯಕ್ಕೆ ಸಂಬಂಧಪಟ್ಟಂತ ಸಂಘ ಸಂಸ್ಥೆಗಳಿರ್ಬೋದು, ಅಲ್ಲಿಯ ಜವಾಬ್ದಾರಿಗಳು ಬೇರೆನೆ. ಹೋದಾಗ ಒಂದೊಂದು ಕಡೆ ಒಂದೊಂದು ರೀತಿಯಾದಂತ ಅವ್ರದೇ ಸೆಲೆಬ್ರೇಷನ್ ಅಥವಾ ಅವ್ರದ್ದು ಆಚರಣೆಗಳನ್ನು ಮಾಡೋದಕ್ಕೆ ಹಾಕೊಂಡಿರ್ತಾರೆ. ಹೇಳಿ ಸರ್, ಬೇರೆ ಬೇರೆ ಯಾವ್ಯಾವ ಸಂಘ ಸಂಸ್ಥೆಗಳು? ನಾವು ಅಲ್ಲಿ ಇನ್ನೊಂದು ಸಂಸ್ಥೆ ಇತ್ತು, ಈಗ ಅದು ಇಲ್ಲ, ಧ್ವನಿ ಪ್ರತಿಷ್ಠಾನ ಅಂತ ಇತ್ತು. ಅವರು ಕೂಡ ಹಾಗೆ ವರ್ಷಕ್ಕೊಮ್ಮೆ ಒಂದು ಪ್ರೋಗ್ರಾಮ್ ಮಾತ್ರ ಮಾಡುದು, ಬಟ್ ಅದೇ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ. ಬೇರೆ ಕಡೆಯಿಂದ ಸ್ವಾಮೀಜಿಗಳು ಅವರು ಇವರನ್ನೆಲ್ಲ ಕರೆಸಿ ತುಂಬಾ ಚೆಂದಾಗಿ ಮಾಡ್ತಾರೆ. ಅಲ್ಲಿ ಒಂದು ವರ್ಷಕ್ಕೊಮ್ಮೆ ಡ್ರಾಮಾ ಮಾಡ್ತಾರೆ, ಮತ್ತೆ ಸಣ್ಣ ಸಣ್ಣ ಪೂಜೆ ಅದು ನಡೀತಾ ಇರ್ತದೆ. ಬಟ್ ದೊಡ್ಡ ದೊಡ್ಡ ಕಾರ್ಯಕ್ರಮ ಅವರು ವರ್ಷಕ್ಕೆ ಒಂದೇ ಮಾಡುದು, ಡ್ರಾಮಾ ಅದೆಲ್ಲ ಆಗ್ತದೆ. ಅದು ಲಾಸ್ಟ್ ಇಯರ್ ಡ್ರಾಮಾ ಆದದ್ದು, ಇಡೀ ಡ್ರಾಮಾ ಪ್ರಾಕ್ಟೀಸ್ ಆದದ್ದು ನಮ್ಮ ಮನೆಯಲ್ಲಿ. ಹೌದಾ? ಹೌದು.
ನಾವು ನೀವು act ಮಾಡಿದ್ರಿ ಕಾರ್ಯಕಾರಿ ಸಮಿತಿಯಲ್ಲಿ ಹಾಕಿದ್ದೇವೆ ನಾವು. ಅದ್ರಲ್ಲೇ ನೀವು ಆಕ್ಟ್ ಮಾಡಿದ್ದು ಹೌದೌದು. ಆಷಾಢದ ನಾವು photo ಒಂದು ಹಾಕಿದ್ದೇವೆ. ದಿನ ಆಷಾಢದ ಒಂದು ದಿವಸ Oh my ಕಾಳಿದಾಸರ God. ಕಾನ್ಸೆಪ್ಟ್, ಕಾನ್ಸೆಪ್ಟ್ ಅದು. ಕವಿ ಕಾಳಿದಾಸ ಇದ್ದಾರಲ್ಲ ಅವ್ರದ್ದು ಕಾನ್ಸೆಪ್ಟ್. ಓಕೆ. 1.5 hour ಹಿಸ್ಟಾರಿಕಲ್ ಡ್ರಾಮಾ, ಕಾಮಿಡಿ ಅಲ್ಲ ಅದು, ಹೌದಾ? ಹಿಸ್ಟಾರಿಕಲ್ ಡ್ರಾಮಾ. ಅಂದ್ರೆ ನಮ್ಮ ಪ್ರೆಸಿಡೆಂಟಿಗೆ ಅಂತದ್ದೇ ಹುಡುಕುದು ಇದನ್ನು ಮಾಡುದು. ಓಕೆ ಓಕೆ. ಅಂಡ್ ಸರ್, ಅಭಿನಯ ಅನ್ನೋದು ಅಷ್ಟು ಈಸಿ ಅಲ್ಲ ಡ್ರಾಮಾ ನೋಡ್ಲಿಕ್ಕೆ ಬರುವ ಕ್ರೌಡೇ ಬೇರೆ ಅದು. ಅಲ್ಲ? ಹೌದು, ಆ ಸೆಟ್ಟಿಂಗ್ಸ್, ಹಿಸ್ಟಾರಿಕಲ್ ಡ್ರಾಮಾ ಗೊತ್ತಲ್ಲ ನಿಮ್ಗೆ? ಹೌದು ಸರ್, ಹೌದು. ಹೌದು, ಆ ಇದೇ ತುಂಬಾ ಚಂದ ಕಾಣ್ತದೆ ಮಾತ್ರ. ನೋಡೋದರ ಜೊತೆಗೆ ಸರ್, ಪ್ರತಿ ಪಾತ್ರಧಾರಿಗಳು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಆ ಪಾತ್ರಗಳನ್ನ ನಿಭಾಯಿಸ್ಬೇಕು. ಖಂಡಿತ ಒಂದು ಅಂದ್ರೆ ಭಾಷೆ ಬೇರೆ ಇರತ್ತೆ, ಆಮೇಲೆ ನಮ್ಮ ವೇಷಭೂಷಣ ಬೇರೆ ಇರತ್ತೆ, ಮ್ಯಾನರಿಸಮ್ ಬೇರೆ. ಆ ಕಾಲಘಟ್ಟಕ್ಕೆ ಹೋಗ್ಬಿಟ್ಟು ನಾವು ಅದನ್ನ ಪ್ರೆಸೆಂಟ್ ಮಾಡೋದು, ಅದರಲ್ಲಿ ಸೈ ಅನ್ನಿಸ್ಕೊಳ್ಳೋದಿದೆಯಲ್ಲ. ಸೊ ನೀವು ನಿಮ್ಮ ಪಾತ್ರವನ್ನ ನಿಭಾಯಿಸ್ಕೊಂಡು ಮುಖ್ಯಮಂತ್ರಿ ಚಂದ್ರು, ಯಾಕೆಂದ್ರೆ ಮುಖ್ಯಮಂತ್ರಿ ಚಂದ್ರು ಅವರು ಅಷ್ಟು ಈಸಿಯಾಗಿ ಯಾರನ್ನೂ ಒಪ್ಪಲ್ಲ ಸರ್. ಬಿಕಾಸ್ ಒಂದು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಅವರು ಸಿನಿಮಾ ಸೀರಿಯಲ್ ಮಾಡಿ ತುಂಬಾ ಪಾಪ್ಯುಲರ್ ಪರ್ಸನ್. ಸೊ ಅವರು ನಿಮ್ಮನ್ನ ಮೆಚ್ಚೋದು, ನಿಮ್ಮ ಪಾತ್ರ ಮಾಡಿದ್ದನ್ನ ಅಂದ್ರೆ ವೆರಿ ಹ್ಯಾಪಿ ಸರ್. ಆ ಅನುಭವ ಹೇಳಿ ಸರ್. ಆ ಅನುಭವ ಮರೀಲಿಕ್ಕಿಲ್ಲ ನನಗೆ. ಅವರು ನಮ್ಮ ಡ್ರಾಮಾದ ಕೂಡಲೇ ಬಂದ್ರು, ಸ್ಟೇಜಿಗೆ ಬಂದ್ರು. ನನ್ಗೆ ಗೊತ್ತಿಲ್ಲ, ನನಗೆ ನೋಡ್ತಾ ಇದ್ರು. ಮತ್ತೆ ಪ್ರೆಸಿಡೆಂಟ್ ಹೇಳಿದ್ರು ನಿಮ್ಮನ್ನು ಕರೀತಾರೆ ಅಂತ ಹೇಳಿದ್ರು. ಅವ್ರು ಕರೆದು ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರು. ಈಗ ನಾನು ತಪ್ಕೊಂಡ್ರು. ಗ್ರೇಟ್. ಸೊ ಆ ದಿನ ಅಂತೂ ನನಗೆ ಮರೀಲಿಕ್ಕೆ ಆಗ್ಲಿಲ್ಲ. ತುಂಬಾ ಡ್ರಾಮಾದಲ್ಲಿ ಮಾಡಿದ್ದೇನೆ ನಾನು, ಬಟ್ ಅವರ ಮೆಚ್ಚುಗೆ ಸಿಕ್ಕಿದ್ಮೇಲೆ ಮತ್ತೆ ನೆಕ್ಸ್ಟ್ಗೆ ಇದೆ ಅಂತದ್ದು ಇಲ್ಲ ಮಾತಾಡ್ಲಿಕ್ಕೆ. ಕಲಾವಿದನಿಗೆ ಸಾರ್ಥಕವಾದಂತ ಕ್ಷಣ ಅಂತ ಹೇಳಿದ್ರೆ ಇಂಥದ್ದು. ಯಾರಾದ್ರೂ ಒಬ್ರು ತುಂಬಾ ಹೆಸರು ಮಾಡಿದ್ದವರು ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ನಮ್ಮನ್ನ ಮೆಚ್ಚಿರ್ತಾರಲ್ಲ ಸರ್, ಅದು ಪ್ರೌಡ್ ಅನ್ಸುತ್ತೆ. ಖಂಡಿತ ಖಂಡಿತ. ಸೊ ಖುಷಿ ಸರ್. ಆದ್ರೆ ಈಗ ನೀವು ಮತ್ತೆ ಇನ್ನೊಂದು ಹೊಸ ಹಾದಿ ಇಟ್ಕೊಂಡಿದ್ದೀರಲ್ಲ ಸರ್, ಒಂದು ನಗಿಸೋದು, ಇನ್ನೊಂದು ಬರವಣಿಗೆ. ಇದು ಹೇಗೆ ಆಸಕ್ತಿ ಶುರುವಾಗಿದ್ದು ಸರ್? ಬರವಣಿಗೆ ನಮ್ಗೆ ಸ್ಟಾರ್ಟ್ ಅದು ಅಂದ್ರೆ ಅದು ಹೇಗ್ ಬಂತೇಳಿ ನನಗೆ ಗೊತ್ತಿಲ್ಲ. 1.5 ವರ್ಷ ಆಯ್ತು ನಮ್ಗೆ. ಇತ್ತೀಚೆಗೆ ಹೌದು, 1.5 ವರ್ಷ. ನಾನು ಏನೋ ಈಗ ಗೀಚಿ ಏನೋ ನನ್ನ ಮನಸ್ಸಿಗೆ ಬಂದದ್ದು ಬರೀತಾ ಇದ್ದೆ. ಈಗ ಜಸ್ಟ್ ಒಂದು ಪೋಯಂ ರೆಡಿ ಮಾಡಿದೆ. ಮತ್ತೆ ನಮ್ಮ ಹಂಚಿಗೆಲೆ ಸಮಾಜದಲ್ಲಿ ನಮ್ಮವರೇ ಅಲ್ವಾ, ತಪ್ಪಾದ್ರೆ ತೊಂದರೆ ಇಲ್ಲ ಅಂತ ಹೇಳಿ ಫಸ್ಟ್ ಪ್ರಯತ್ನ ಹೇಳಿ ನಾನು ಹೇಳಿದ್ದು. ಅಲ್ಲಿ ನನಗೆ ಜನರದ್ದು ಪ್ರೋತ್ಸಾಹ ಸಿಕ್ಕಿತು, ತುಂಬಾ ಎನ್ಕರೇಜ್ ಮಾಡಿದ್ರು. ಇನ್ನು ಇಂಥದ್ದೇ ಬರಿತಾ ಇರು ಅಂತ. ಹಾಗೆ ನಾನು ಕಂಟಿನ್ಯೂ ಮಾಡಿ ನನ್ನ ಸಂಗ್ರಹದಲ್ಲಿ ಈಗ 150 ಪೋಯಮ್ಸ್ ಆಗಿದೆ. ಓ ಮೈ ಗುಡ್ನೆಸ್. ಮತ್ತೆ ಬುಕ್ ಏನಾದ್ರು ಮಾಡಬಹುದಲ್ಲ? ಅಲ್ಲಿ ಉಂಟು. ಮಾಡಿದ್ರಾ? ಹೌದೌದು, ದುಬೈಲಿ ಫೈಲ್ ಮಾಡಿ ಇಟ್ಟಿದ್ದೇನೆ ಎಲ್ಲ. ದೀಪಾವಳಿ ಅಲ್ಲ ಅಂದ್ರೆ ಪ್ರಿಂಟ್ ಮಾಡಿಸಿಲ್ಲ? ಇಲ್ಲ, ಪೋಯಮ್ಸ್ ಎಲ್ಲ ಫೈಲಿಗೆ ಹಾಕಿ ಇಟ್ಟಿದ್ದೇನೆ. ಅವ್ರು ಹೇಳಿದ್ರು ಇನ್ನು ಫುಲ್ ಬುಕ್ ಆದ್ಮೇಲೆ ನನ್ ಕೊಡು, ನಾವು ಪ್ರಿಂಟ್ ಮಾಡ್ತೀವಿ ಅಂತ. ಓ, ಹಂಗಿದ್ರೆ ಸದ್ಯದಲ್ಲೇ ಬರೋದು ನನ್ಗೆ ಪ್ಲಾನ್ ಉಂಟು ಅದು. ಅದೇನೋ ದೇವರು ಕೊಟ್ಟ ಶಕ್ತಿ, ನನ್ಗೆ ಗೊತ್ತಿಲ್ಲ ಅದು ಹೇಗಾಯ್ತು ಹೇಳಿ. ಆಗ್ಲಿ ಸರ್, ಅಲ್ಲ ಖಂಡಿತ ಅದಾಗ್ಲಿ. ಬಿಕಾಸ್ ಏನಂತ ಹೇಳಿದ್ರೆ ಇವಾಗ ನೀವು ಇನ್ನ ಬುಕ್ ಬರಬೇಕು, ಬಟ್ ನೀವು ಅಲ್ಲಿ ಎಲ್ಲ ಒಂದಷ್ಟು ನಿಮ್ಮ ಗೊತ್ತಿರೋ ಸರ್ಕಲ್ ನಲ್ಲಿ ಇದನ್ನೆಲ್ಲ ಹೇಳ್ತಿದ್ದೀರಾ. ಸೊ ಇವಾಗ ನನ್ನ ಎಪಿಸೋಡ್ ನಲ್ಲಿ ಏನಾದ್ರು ಕೇಳಿಸ್ಬೋದಾ ಸರ್? ನಿಮ್ಮ ಬರವಣಿಗೆ ಏನ್ ಬರ್ದಿದ್ದೀರಾ, ನಾನು ಕೇಳ್ಬೋದಾ? ಒಂದು 4 ಲೈನ್ ಹೇಳ್ಬೋದು ನಾನು. ಹೇಳ್ತೀರಿ ಸರ್? ಈ ಸಪ್ತಪದಿ ಅಲ್ವಾ, ಆ ಇದರಲ್ಲಿ ಒಂದು 4 ಲೈನ್ ಹೇಳ್ತೇನೆ. ನಮ್ಮ ಬಿಲ್ಡಿಂಗ್ ಅಲ್ಲೇ ನಿಲ್ತಾರ ಅವರು, ವೆಡ್ಡಿಂಗ್ ಆನಿವರ್ಸರಿ. ಅವ್ರು ಬಂದಿದ್ರು ಆನಿವರ್ಸರಿ, ಇದ್ರ ಬಗ್ಗೆ ನಂಗೆ ಏನಾದ್ರು ಒಂದು 2 ಲೈನ್ ಬರ್ದು ಕೊಡ್ಬೇಕು ಹೇಳಿ. ನಾನು ಹೇಳಿದವ್ರು ಟ್ರೈ ಮಾಡ್ತೇನೆ. ಇಲ್ಲ ನೀವು ಬರ್ದು ಕೊಡ್ಬೇಕಂತ ಹೇಳಿ. ಮತ್ತೆ ಅವರ ಮನೆಯಲ್ಲಿ ಪ್ರೋಗ್ರಾಮ್ ಇಟ್ಟಿದ್ರು. ಆ ದಿನ ನಾನು ಹೇಳಿದ್ದು 4 ದಿವಸ 4 ಲೈನ್ಗಳು. ಅಂದಿನ ಆ ಶುಭಗಳಿಗೆಯಲ್ಲಿ ತುಳಿದ ಆ ಸಪ್ತಪದಿ, ಅಂದಿನ ಆ ಶುಭಗಳಿಗೆಯಲ್ಲಿ ತುಳಿದ ಸಪ್ತಪದಿ, ನಾಂದಿಯಾಯಿತು ದಾಂಪತ್ಯ ಜೀವನಕ್ಕೆ ಭದ್ರ ಬುನಾದಿ. ನಾಂದಿಯಾಯಿತು ದಾಂಪತ್ಯ ಜೀವನಕ್ಕೆ ಭದ್ರ ಬುನಾದಿ, ಅದಕ್ಕೆ ಸಾಕ್ಷಿ 25 ಸಂವತ್ಸರಗಳನ್ನು ಪೂರೈಸಿದ ಈ ಸುಂದರ ಅವಧಿ. ವಿಜೃಂಭಣೆಯಿಂದ ನಡೆದಿದೆ ಬಹಳ ವೈಭವದಿ, ಆಚರಣೆ ನಡೆದಿದೆ ಬಹಳ ವೈಭವದಿ. ಇದೋ ನಿಮಗೆ ನಮ್ಮ ಶುಭಾಶಯ ನಿರಂತರ ಮನದಾಳದಿ. ಇದೋ ನಿಮಗೆ ಶುಭಾಶಯ ಮನದಾಳದಿ, ನಮ್ಮ ಪ್ರಿಯ ಶ್ರೀಮತಿ ಪದ್ಮಿನಿ ಹಾಗೂ ಸುಧೀಂದ್ರ. ಸೊ ಎಲ್ಲವೂ ಅಂತ್ಯಪ್ರಾಸನೆ ಮಾಡಿದ್ರಲ್ಲ ಸರ್? ಈಗ ಇನ್ನೊಂದು ಇದೊಂದು ನಮ್ಮ ಮೊನ್ನೆ ಉಪನಯನ ಆಯ್ತಲ್ವಾ, ಅವರ ಮಗನ ಬರ್ಡೇ ಇತ್ತು, ಇದು ದುಬೈಯಲ್ಲಿ. ಅವರು ಹೇಳಿದ್ರು ನಮ್ಮ ಬರ್ಡೇ ಫಂಕ್ಷನ್ ಅಲ್ಲಿ ಇನ್ನೊಂದು ಕವನ ಬೇಕೇ ಬೇಕು ಅಂತ ಹೇಳಿದ್ರು. ಸೊ ಇವಾಗ ಹಂಗಿದ್ರೆ ಸರ್ ನೀವು ಅಲ್ಲಿ ಫುಲ್ ಪಾಪ್ಯುಲರ್ ಇದ್ದೀರಿ, ಎಲ್ಲಾ ಅಕೇಶನ್ ಸಣ್ಣ ಕವನ ಬೇಕಾದ್ರೆ ನಾನು ಬರ್ದು ಕೊಡ್ತೇನೆ. ವೆರಿ ನೈಸ್, ಹೇಳಿ ಸರ್. ಇದು ಅವರ ಉಪನಯನಕ್ಕೆ ಹೇಳಿದ್ದೆ ನಾನು. ಅವರ ಮಗ ಆಶ್ಲೇಷ್, ಆ ಫಂಕ್ಷನ್ ನಲ್ಲಿ ನಾನು ಹೇಳಿದ್ದು 3 ಲೈನ್. ನಮ್ಮ ಪ್ರೀತಿಯ ಕಂದ ಆಶ್ಲೇಷ, ನಮ್ಮ ಪ್ರೀತಿಯ ಕಂದ ಆಶ್ಲೇಷ, ಇದೇ ಈ ಹೊತ್ತಿನ ವಿಶೇಷ. ಇಷ್ಟು ಜನ ನೀವು ಇಲ್ಲಿ ಬಂದಿದ್ದೀರಿ, ನಮಗೆ ಅದೇ ಸಂತೋಷ.
ಅದು Super. ಮೊದಲ 3 ಲೈನ್ ಅಷ್ಟೇ ಹೇಳಿದ್ದು ನಾನು. Okay, okay. ಮತ್ತೆ ಇನ್ನೊಂದು ಕನ್ನಡದಲ್ಲಿ ಬೇಕು ಹೇಳಿದ್ರು ಅವರು. ಹೇಳಿ. ಓಕೆ. ನೀ ನಡೆವ ಹಾದಿಯಾಗಲಿ ಹೂವಿನ ಅಂದರ, Okay. ನೀ ನಡೆವ ಹಾದಿಯಾಗಲಿ ಹೂವಿನ ಅಂದರ, ನಿನ್ನ ಭವಿಷ್ಯವಾಗಲಿ ಹುಣ್ಣಿಮೆಯ ಚಂದಿರ, Oh. ನಿನ್ನ ಭವಿಷ್ಯವಾಗಲಿ ಹುಣ್ಣಿಮೆಯ ಚಂದಿರ, ನಿನ್ನ ಮುಗ್ಧ ಮನಸ್ಸಿನ ಮಂದಹಾಸ ಅತಿ ಸುಂದರ, Okay. ನಿನ್ನ ಮುಗ್ಧ ಮನಸ್ಸಿನ ಮಂದಹಾಸ ಅತಿ ಸುಂದರ, ಇದೋ ನಿನಗೆ ನಮ್ಮೆಲ್ಲರ ಮನದಾಳದ ಶುಭಕಾಮನೆಗಳು ನಿತ್ಯ ನಿರಂತರ, ಇದೋ ನಿನಗೆ ನಮ್ಮೆಲ್ಲರ ಮನದಾಳದ ಶುಭಕಾಮನೆಗಳು ನಿತ್ಯ ನಿರಂತರ, ಶ್ರೀರಸ್ತು ಶುಭಮಸ್ತು ಸಕಲ ಇಷ್ಟಾರ್ಥ ಪ್ರಾಪ್ತಿರಸ್ತು. Wow. ಸೂಪರ್ ಸರ್. ಹಾಗೆ ಸಣ್ಣ ಸಣ್ಣ ಕವನಗಳು ಸ್ಪೆಷಲ್ ವಿತ್ ಬ್ಲೆಸ್ಸಿಂಗ್ ಇದೆ ಅದಲ್ಲ ಸರ್, ಸಕ್ಕದಾಗಿದೆ. ಅದೇ ಆ ಒಕೇಶನ್ಗೆ ಸೂಟ್ ಆಗಿ ಇದ್ Okay. ಮಾಡಿದ್ದು ನಾನು. ಓಕೆ ಸರ್, ಹೌದು. ಅಂದ್ರೆ ಈಗ ನಮ್ಮೊಳಗಡೆ ಇರೋ ಭಾವನೆಗಳಿಗೆ ಒಂದು ಪೂರಕವಾದಂತ ಅವಕಾಶಗಳು ಸಿಕ್ಕಿದಾಗ ಯಾರು ಹೇಗೆ ಏನ್ ಬೇಕಾದ್ರೂ ಮಾಡೋ ಬದಲಾವಣೆಗಳನ್ನ ತೆಗೆದುಕೊಳ್ಬಹುದು ಅಂತಂದ್ರೆ ಈಗ ನೀವೇ ಉದಾಹರಣೆ ಅದಕ್ಕೆ. ನೋಡಿ, ನೀವು ಹೇಳ್ತಿದ್ದೀರಾ ಕಳೆದ 1.5 ವರ್ಷದಿಂದ ನನ್ನ ಬರವಣಿಗೆ ಶುರುವಾಯ್ತು ಅಂತ. ಅದೇ ಹೇಳಿದ್ದು ಒಂದಿನೋ ಬರೆಯಕ್ ಶುರು ಮಾಡಿದೆ, ಆಮೇಲೆ ಅದನ್ನ ಯಾರೋ ಇಷ್ಟಪಟ್ರು, ಹಾಗೆ ಅದು ಮುಂದುವರಿತು ಅಂತ. ಯಾವಾಗ್ಲೂ ಎಲ್ಲದಕ್ಕೂ ಸರ್ ಪ್ರೋತ್ಸಾಹ ಸಿಕ್ಕಿದ್ರೆ ಖಂಡಿತ ಅದು ಒಂದು ಬೆಳೆಯೋದಕ್ಕೆ ಸಾಧ್ಯ. ಪ್ರೋತ್ಸಾಹ ಇನ್ನೊಂದು ಮಾಡುವವರಿಗೆ ಮನಸ್ಸು ಕೊಡ್ಬೇಕು. ಮನಸ್ಸು ಕೊಡ್ಬೇಕು. ಹೌದು ಸರ್, ಹೌದು. ಇದು ಯಾರು ಮಾಡೋದಪ್ಪ ಅದು ಮುಂದೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಚಾನ್ಸ್ ಇರೋದಿಲ್ಲ. ಹೌದು ಸರ್, ಹೌದು. ಇದು ಅಂತ ಹೇಳಿದಲ್ಲ ಯಾವ್ದು ಯಾವ್ದಾದ್ರೂ ಅಷ್ಟೇನೆ. ಹೌದು.